सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ಪ್ರಪಂಚದಲ್ಲಿ ಇರುವ ಎಲ್ಲ ಚರಾಚರ ವಸ್ತುಗಳಿಗೆ, ಜೀವಗಳಿಗೆ, ಅಂದರೆ ಜೀವಂತ ಇದ್ದು ಚಲನೆಯಲ್ಲಿ ಇರುವಂಥದ್ದು, ಜೀವಂತ ಇದ್ದು ಚಲನೆ ಇಲ್ಲದೆ ಇರುವಂಥದ್ದು, ಆ ಎಲ್ಲದರಲ್ಲೂ ಕೂಡ ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ ಎನ್ನುವ 3 ಅವಸ್ಥೆ ಇರುತ್ತೆ ಅನ್ನೋದನ್ನು ನಾವು ನೋಡಿಕೊಂಡು ಬಂದಿದ್ವಿ. ನಿನ್ನೆಯ ದಿವಸದಲ್ಲಿ ಇವತ್ತಿಗೆ ಯಾವ ತಾಯಿಯನ್ನ ಮಹಾ ತ್ರಿಪುರ ಸುಂದರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆಯೋ, ಈ 3 ಅವಸ್ಥೆಗಳು, ಅದೇ ತ್ರಿಪುರ ಅಂದರೆ ಆ 3, ಅದು ನಮ್ಮ ಶರೀರದ ಒಳಗೆ ಕೂಡ, ಅಂದರೆ 3 ಪುರಗಳಾಗಿ 3 ಲೋಕಗಳನ್ನು ದೇವಿ ಏನು ಸೃಷ್ಟಿ ಮಾಡಿದ್ದಾಳೆ, ಭೂಹು, ಭುವಃ, ಸ್ವಹ ಎಂಬುದಾಗಿ ಆ 3 ಪುರಗಳಲ್ಲೂ ಕೂಡ ಅವಳೇ ವ್ಯಾಪಿಸಿಕೊಂಡು ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾಳೆ. ಭೂರಾದಿ ಲೋಕಗಳಲ್ಲೂ, ಭುವರಾದಿ ಲೋಕಗಳಲ್ಲೂ, ಸ್ವರಾದಿ ಲೋಕಗಳಲ್ಲೂ. ಆದ್ರಿಂದಲೇ ಅವಳು ತ್ರಿಪುರ. ಮತ್ತೆ ಈ ಭೂಹು, ಭುವಃ, ಸ್ವಹ ಎಂಬ ಲೋಕ ಎಲ್ಲೋ ಹೊರಗಡೆ ಇಲ್ಲ, ಅಂದ್ರೆ ಹೊರಗಡೆ ಇದೆ ಇಲ್ಲ ಅಂತಲ್ಲ, ನಮ್ಮೊಳಗೂ ಕೂಡ ಈ ಜಾಗೃತ್, ಸ್ವಪ್ನ, ಸುಷುಪ್ತಿಗೆ ಸಂಬಂಧಪಟ್ಟ ಲೆಕ್ಕದಲ್ಲಿ ಎಲ್ಲ ನಮ್ಮೊಳಗೆ ತಾನೇ ಇದೆ. ಜಾಗೃತ ಅವಸ್ಥೆ ನಮ್ಮೊಳಗೆ ಇದೆ, ಸ್ವಪ್ನಾವಸ್ಥೆ ನಮ್ಮೊಳಗೆ ಇದೆ, ಸುಷುಪ್ತಿ ಎನ್ನುವ ಅವಸ್ಥೆಯೂ ಕೂಡ ನಮ್ಮೊಳಗೆ ಇದೆ. ಅದನ್ನು ನಾವು ನೋಡಿದ್ದೇವೆ, ಮತ್ತೆ ನೆನಪು ಮಾಡಿಕೊಳ್ಳೋಣ. ಈಗ ನಾವು ಇವತ್ತಿಗೆ ತ್ರಿಪುರ ಸುಂದರಿಯ ಒಂದು ಸಮನ್ವಯಕ್ಕೆ ಸರಿಯಾಗಿ ನಮ್ಮ ನಾಮವೂ ಕೂಡ ಬರ್ತಾ ಇದೆ. ಯಾವ ಇದು ವಿಜಯದಶಮಿಗೆ ತಾಯಿಯ ಒಂದು ಆರಾಧ್ಯ ಸ್ಥಿತಿ ಏನು, ಮಹಾ ತ್ರಿಪುರ ಸುಂದರಿ. ಅದಕ್ಕೆ ತಕ್ಕಂತೆ ಇಂದು ನಾಮವೂ ಕೂಡ ಅದೇ ಆಗಿರುವುದರಿಂದ ಮೊದಲಿಗೆ ಆ ತ್ರಿಪುರವನ್ನ ಹೇಳಿಕೊಂಡು ಮತ್ತೆ ಹಿಂದಕ್ಕೆ ಬರೋಣ. ಆದ್ರಿಂದ ಜಾಗೃತ್, ಸ್ವಪ್ನ, ಸುಷುಪ್ತಿ ಸ್ಥಿತಿಯಲ್ಲಿ ಆ ಸ್ಥಿತಿ ನಮ್ಮ ಶರೀರದೊಳಗೆ ಪಾದದಿಂದ ನಾಭಿಯವರೆಗೆ ಅದು ಭೂಹು ಎನ್ನುವಂಥದ್ದು. ನಾಭಿಯಿಂದ ಹೃದಯ ಅಂತಾರೆ, ಕಂಠಕೂಪ ಅಂತಾರೆ, ಅಲ್ಲಿಯವರೆಗಿದ್ದನ್ನ ಭುವಃ, ಇಲ್ಲಿಂದ ಮುಂದಕ್ಕೆ ಆಜ್ಞಾ, ಅಲ್ಲಿಯವರೆಗಿನ ಚಕ್ರವನ್ನ ಅಥವಾ ಅಲ್ಲಿನ ಸ್ಥಿತಿಯನ್ನ ಸ್ವಹ ಅಂತ ಹೇಳ್ತಾರೆ. ಅಲ್ಲಿಂದ ಮೇಲಿದೆಯಲ್ಲ ಅದು ತುರ್ಯ. ಆದ್ರಿಂದ ಭೂಹು, ಭುವಃ, ಸ್ವಹ ಎಂಬ 3 ಪುರಗಳು ಕೂಡ ನಮ್ಮ ಶರೀರದ ಒಳಗೆ ಇದೆ. ಆದ್ರಿಂದ ಜಾಗೃತ್, ಸ್ವಪ್ನ, ಸುಷುಪ್ತಿಗಳೂ ನಮ್ಮ ಶರೀರದಲ್ಲಿದೆ. ಭೂಹು, ಭುವಃ, ಸ್ವಹ ಎಂಬ ಪುರಗಳು ಕೂಡ ನಮ್ಮೊಳಗೆ ಇದೆ. ಆ 3 ಪುರಗಳಿಗೆ ಅಧಿದೇವತೆಯಾಗಿ ಇರುವಂಥವಳು ಯಾರೋ ಅವಳು ತ್ರಿಪುರ. ಆ ಮಹಾ ತ್ರಿಪುರ, ಆ ಪುರದಲ್ಲಿ ಅವಳು ಏನಾಗಿದ್ದಾಳೆ, ಸುಂದರಿ. ಸುಂದರಿ ಅಂದ್ರೆ ನಾವು ಅಂದ ಚಂದ ಅಂತ ಹೇಳ್ತೇವಲ್ಲ, ಅದಲ್ಲ. ಅಂದ್ರೆ ಅದು ಹೌದು. ಆ ಅಂದ ಚಂದ ಹೇಗೆ ಅಂದ್ರೆ ಇದನ್ನ ನೋಡಿ ಅಂತ ಅಂತೇವಲ್ವಾ, ಒಂದು ಹೂವಿನ ಅಂದ ನೋಡಿ, ಪರಿಮಳವನ್ನ ನೋಡಿ, ನಾಲಿಗೆಯ ಮೇಲೆ ಇಟ್ಟ ರುಚಿ ಅಂತ ಹೇಳ್ತೇವಲ್ಲ. ಸೌಂದರ್ಯ ಅಂದ್ರೆ ಅದೇ. ಸುಷ್ಟು ಉನ್ನತಿ ಅಂದ್ರೆ ಅದು ದ್ರವ ಆಗಬೇಕು. ನಾಲಿಗೆಯಲ್ಲಿ ದ್ರವ ಗೊತ್ತಾಗುತ್ತೆ. ನಮಗೆ ಇಷ್ಟವಾದ ಪದಾರ್ಥ ಒಂದು ಕಾಣ್ತಾ ಇದ್ದಂತೆ, ಕಾಣೋದು ಬೇಡ, ಹೆಸರು ಹೇಳ್ತಾ ಇದ್ದಂತೆ ನಾಲಿಗೆನಲ್ಲಿ ದ್ರವ ಬಂದ್ಬಿಡುತ್ತೆ. ಉಪ್ಪಿನಕಾಯಿ ತಗೊಂಡ್ ಬಾ ಅನ್ನೋ ವೇಳೆಗೆ ನಾಲಿಗೆ ಒಳಗೆ ರಸ ಬಂದು ಬಿಡುತ್ತೆ. ಅವ್ರು ಇನ್ನೂ ತಂದಿರಲ್ಲ, ಹೆಸರು ಬಂದಿದೆ ಅಷ್ಟೇ. ಆ ರೀತಿಯಲ್ಲಿ ಅಂದ್ರೆ ಆ ಉನ್ನತಿ ಅಂದ್ರೆ ದ್ರವಿಸು ಅಂತ. ಆ ದ್ರವಿಸೋದು ಹಾಗೆ ಕಣ್ಣಿನಲ್ಲಿ ದ್ರವಿಸಲ್ಲ ನಿಜ, ಆದರೆ ಕಣ್ಣಿಗೆ ಕೂಡ ಇದನ್ನ ನೋಡಿದಾಗ, ಚೆನ್ನಾದ್ದನ್ನ ನೋಡಿದಾಗ, ಎಲ್ಲರಿಗೂ ಒಂದೇ ಚಂದ ಆಗಿರ್ಬೇಕಿಲ್ಲ ನಿಜ, ಆದ್ರೆ ಆ ಚಂದ ಅನ್ನೋದನ್ನ ಕಂಡಾಗ ಇದನ್ನ ಮತ್ತೆ ನೋಡೋಣ ಅನ್ಸುತ್ತಲ್ಲ, ಅದು ಸುಷ್ಟು ಉನ್ನತಿ. ಅಂದ್ರೆ ಅದು ದ್ರವಿಸಿ ಮತ್ತೆ ಮತ್ತೆ ನೋಡಬೇಕು, ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ಆಸ್ವಾದಿಸಬೇಕು, ಮತ್ತೆ ಮತ್ತೆ ಹೋಗಬೇಕು ಅಲ್ವಾ. ಈ ರೀತಿ ಇದೆಯಲ್ಲ, ಅದನ್ನ ಸೌಂದರ್ಯ. ಆಗ ಮಹಾ ತ್ರಿಪುರ ಸುಂದರಿ ಅಂದ್ರೆ ಏನಾಯ್ತು, ಭೂಹು ಭುವಃ ಸ್ವಹ ಲೋಕಗಳನ್ನು ವ್ಯಾಪಿಸಿ ಎಲ್ಲಾ ಲೋಕದಲ್ಲೂ ಕೂಡ ತಾಯಿ ಬೇಕು, ತಾಯಿ ಬೇಕು, ಬೇಕು ಬೇಕು ಅನ್ನುವಂತೆ ಆ ಬೇಕೆಂಬ ಹಂಬಲವನ್ನ ಉಂಟು ಮಾಡಿ ಆ ಜೀವಿಗಳಲ್ಲಿ ರಸವನ್ನ ಉತ್ಪನ್ನ ಮಾಡಿ ಆ ಜೀವಿಗಳ ರಸವನ್ನ
ಆಸ್ವಾದಿಸ್ತಾ ಇರೋಳು ಅವಳೇ. ಜೀವಿಗಳಲ್ಲಿ ರಸವನ್ನ ಉತ್ಪತ್ತಿ ಮಾಡಿ ಜೀವಿಗಳು ರಸ ಆಸ್ವಾದಿಸುವಂತೆ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದಿ ಅವಸ್ಥೆಗಳನ್ನ ಕೊಟ್ಟು ಎಲ್ಲವನ್ನ ಮಾಡ್ತಾ ಇರುವಂತ ದೇವಿ. ಆದ್ರಿಂದ ಅವಳನ್ನ ಮಹಾ ತ್ರಿಪುರ ಸುಂದರಿ. ಆದ್ರಿಂದ ಪ್ರಪಂಚಾತೀತವಾಗಿ ಇರುವಂಥ ಎಲ್ಲೆಲ್ಲೂ ಇರುವ ಆ ದೇವಿಯ ಸ್ಥಿತಿ ಏನಿದೆ ಅದು ಈ ಜಾಗೃತ್ ಸ್ವಪ್ನ ಸುಷುಪ್ತಿಯನ್ನು ಭೂಹು ಭುವಃ ಸ್ವಹ ಅನ್ನುವುದನ್ನು ತುಂಬಿಕೊಂಡು ಅದನ್ನ ಮೀರಿ, ಆದ್ರಿಂದಲೇ ನಾವು ಹೇಳುವಾಗ ನಾರಾಯಣನ ಸ್ತುತಿಯಲ್ಲೂ ಕೂಡ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ, ಅವನು ಎಲ್ಲವನ್ನು ವ್ಯಾಪಿಸಿಕೊಂಡು ಇರುವಂಥವನು. ಹಾಗಾಗಿ ದೇವಿಯು ಕೂಡ ಆ ಎಲ್ಲವನ್ನ ತುಂಬಿಕೊಂಡು ಎಲ್ಲಕ್ಕೆ ಅತೀತವಾಗಿಯೂ ಕೂಡ ಇದ್ದಾಳೆ. ಅದನ್ನ ನಾವು ಎಲ್ಲಿವರೆಗೆ ನೋಡಿದ್ವಿ? ಜಾಗೃತ್ ಮತ್ತು ಸ್ವಪ್ನ ಸ್ಥಿತಿಯವರೆಗೆ ನೋಡಿದ್ವಿ. ಜಾಗೃತ ಅವಸ್ಥೆಯಲ್ಲಿ ನಮ್ಮ ಇಂದ್ರಿಯಗಳೇ ಅಲ್ಲಲ್ಲಿಗೆ ಹೋಗುತ್ತೆ, ಆ ಸೌಂದರ್ಯವನ್ನ ಆಸ್ವಾದನೆ ಮಾಡುತ್ತೆ ಅಲ್ವಾ. ಈಗ ಹೇಳಿದಂತೆ ಕಣ್ಣು ಕಿವಿ ಮೂಗುಗಳೇ ಆ ರೂಪವನ್ನ, ಆ ಸೌಂದರ್ಯ, ನಾಲಿಗೆ ರಸವನ್ನ ಆಸ್ವಾದನೆ ಮಾಡುತ್ತೆ. ಆ ರೀತಿಯಲ್ಲಿ ಹೊರಮುಖದಲ್ಲಿ, ಎಚ್ಚರದ ಮುಖದಲ್ಲಿ. ಅದೇ ಸ್ವಪ್ನಾವಸ್ಥೆಯಲ್ಲಿ ಅಲ್ಲಿ ಇಂದ್ರಿಯಗಳು ಎಚ್ಚರ ಇಲ್ಲ, ಇಂದ್ರಿಯಗಳೆಲ್ಲ ಮಲಗಿದೆ. ಆದರೆ ಅಲ್ಲಿ ಮನಸ್ಸು ಎಚ್ಚರವಾಗಿದೆ. ಮನಸ್ಸು ನಾವು ಎಚ್ಚರ ಸ್ಥಿತಿಯಲ್ಲಿದ್ದಾಗ ಅನುಭವಿಸಿದೇವಲ್ಲ, ಸುಖ, ಆ ಆನಂದ, ಆ ಸೌಂದರ್ಯ, ಅದನ್ನ ಅಲ್ಲಿ ಮುದ್ರಿಸ್ಕೊಂಡಿರುತ್ತೆ. ಆ ಮುದ್ರೆ ಏನಾಗುತ್ತೆ? ಸ್ವಪ್ನಾವಸ್ಥೆಯಲ್ಲಿ ಅನುಭವಕ್ಕೆ ಬರುತ್ತೆ. ಆದ್ರಿಂದಲೇ ಯಾವತ್ತೋ ನೋಡಿದ್ದು, ಎಲ್ಲೋ ನೋಡಿದ್ದು, ಏನೋ ಆಗಿದ್ದು ಎಲ್ಲ ಕನಸಿನಲ್ಲಿ ನಮಗೆ ಬರೋದಕ್ಕೆ ಆಗತ್ತೆ. ಆದ್ರಿಂದ ಅದು ಸ್ವಪ್ನಾವಸ್ಥೆಯಲ್ಲಿ ಮನಸ್ಸಿನ ಸ್ಥಿತಿ, ಜಾಗೃತ ಅವಸ್ಥೆಯ ಸ್ಥಿತಿ. ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಗಳ ಸ್ಥಿತಿ, ಇಲ್ಲಿ ಮನಸ್ಸಿನ ಸ್ಥಿತಿ. ಇನ್ನು ಸುಷುಪ್ತಿ ಅನ್ನುವ ಅವಸ್ಥೆ ನಾವು ಹೇಳ್ಕೊಂಡಿದ್ವಿ ಅವತ್ತು, ಅಲ್ಲಿಗೆ ನಿಲ್ಲಿಸ್ಕೊಂಡಿದ್ವಿ. ಅಲ್ಲಿ ಹೇಗಿರುತ್ತೆ ಅಂದ್ರೆ ಗಾಢವಾದ ನಿದ್ರೆ ಅಂತ ಹೇಳಿದ್ವಿ. ಆ ಗಾಢವಾದ ನಿದ್ರೆನಲ್ಲಿ ಶರೀರನೂ ಇಲ್ಲ, ಮನಸ್ಸು ಬುದ್ಧಿ ಇಂದ್ರಿಯಗಳೂ ಇಲ್ಲ, ಯಾವುದೂ ಇಲ್ಲ. ಅಂಥ ಒಂದು ಸ್ಥಿತಿ, ನಾನು ಅನ್ನುವುದೇ ಇಲ್ಲದೆ ಇರುವಂಥ ಒಂದು ಸ್ಥಿತಿ. ಅಬ್ಬಾ ಎಂಥ! ಮತ್ತೆ ಆ ಸ್ಥಿತಿಗೆ ಹಂಬಲಿಸುತ್ತೆ ಜೀವ. ಅಂಥ ನಿದ್ದೆ ಬೇಕು, ಅಂಥ ನಿದ್ದೆ ಬೇಕು. ಆ ನಿದ್ದೆ ಅಂದ್ರೆ ಎಂಥ ಸಕ್ಕರೆ ನಿದ್ದೆ ಅಂತ ಹೇಳ್ತಾರೆ ಜನ ಅಲ್ವಾ. ಆ ಗಾಢ ನಿದ್ದೆಗೆ ಅಂದ್ರೆ ಅದು ಹೇಗೆ ಇಷ್ಟ ಆಗುತ್ತೋ. ಸಕ್ಕರೆ ಅನ್ನೋ ಉದಾಹರಣೆಯನ್ನ ಕೊಡೋದು ಕೂಡ ಯಾರೋ ಒಬ್ಬನ ಶ್ರೀ ರಾಮಕೃಷ್ಣರ ಶಿಷ್ಯರಲ್ಲಿ ಬ್ರಹ್ಮಾನಂದ ಅಂತ ಒಬ್ಬರಿದ್ದಾರೆ. ಅವರ ಒಂದು ಜಿತೇಂದ್ರಿಯತ್ವವನ್ನ ಪರೀಕ್ಷೆ ಮಾಡಕ್ಕೆ ಅವರ ನಾಲಿಗೆ ಮೇಲೆ ಸಕ್ಕರೆ ಹಾಕಿದರಂತೆ. ಕರಗಲೇ ಇಲ್ವಂತೆ. ಯಾರಿಗಾದ್ರೂ ನಾಲಿಗೆ ಮೇಲೆ ಸಕ್ಕರೆ ಬಿದ್ರೆ ಏನಾಗುತ್ತೆ? ಕ್ಷಣ ಮಾತ್ರದಲ್ಲಿ ಅದು ನೀರಾಗುತ್ತೆ. ನಾಲಿಗೆ ಮುಚ್ಚಲಿಲ್ಲ ಅಂದ್ರೆ ಹೊರಗೆ ರಸ ಬೀಳುತ್ತೆ. ಆದ್ರೆ ಅವರು ನಾಲಿಗೆ ತೆರ್ಕೊಂಡೇ ಇದ್ರಂತೆ ಉದ್ದಕ್ಕೆ. ಪುಡಿಯಾಗೆ ಇತ್ತು, ಕರಗಲಿಲ್ಲ. ಅಂದ್ರೆ ಅಂಥ ಒಂದು ಸ್ಥಿತಿ, ಅಂದ್ರೆ ಇಂದ್ರಿಯಗಳನ್ನ ಆ ಕರಗದೇ ಇರುವಂಥ ಸ್ಥಿತಿ ಇದೆಯಲ್ಲ, ಅಲ್ಲಿ ಏನಾಗಿದೆ? ಅದು ನಾನೆಂಬ ಭಾವದಿಂದ ಅತೀತವಾದ ಸ್ಥಿತಿ ಇದೆ. ಇಲ್ಲಿ ಸಕ್ಕರೆ ಅನ್ನೋದು ಯಾತಕ್ಕೆ ಹೇಳಿದ್ದಂದ್ರೆ ಅದು ಕರಗಿ ನೀರಾಗಿ, ಅದು ಯಾರಿಗೆ? ಇಂದ್ರಿಯದ ಮೇಲೆ ಬೇಡ ಅನ್ನುವವನಿಗೂ ಕೂಡ ಅಲ್ಲಿ ರಸ ಬಂದೇ ಬಿಡುತ್ತೆ. ಆ ರೀತಿಯಾದ ಸ್ಥಿತಿ ಇದೆಯಲ್ಲ, ಆ ನಿದ್ರಾ ಸ್ಥಿತಿ ಇದೆಯಲ್ಲ, ಅದು ಅಂಥ ಒಂದು ಸ್ಥಿತಿ. ಬೇಕು ಅಂದ್ರೆ ಸಕ್ಕರೆ ಅನ್ನೋಕೆ ಅದಕ್ಕೋಸ್ಕರ ಉದಾಹರಣೆ ಹೇಳಿದೆ. ಸಕ್ಕರೆ ನಿದ್ರೆ ಅಂದ್ರೆ ಸಕ್ಕರೆ ತಿನ್ನಬಾರ್ದು ಅನ್ನೋವನಿಗೂ, ಸಕ್ಕರೆ ಬೇಡ ಅನ್ನೋವನಿಗೂ ನಾಲಿಗೆ ಮೇಲೆ ಸಕ್ಕರೆ ಇಟ್ಟರೆ ರಸ ಬರುತ್ತೆ. ಅಂಥ ನಿದ್ರೆ, ಅದಕ್ಕೋಸ್ಕರ ಅದನ್ನ ಸಕ್ಕರೆ ನಿದ್ರೆ ಅಂತಾರೆ. ಆ ಸ್ಥಿತಿಯನ್ನ ಏನು ಬಯಸುತ್ತೆ? ಆ ಸ್ಥಿತಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಈ ಶರೀರ ಇದೆಯಲ್ಲ, ಶರೀರದ ಜಾಗೃತಾವಸ್ಥೆಯಲ್ಲಿರುವ ಎಲ್ಲ ಇಂದ್ರಿಯಗಳು, ಹಾಗೆ ಸ್ವಪ್ನಾವಸ್ಥೆಯಲ್ಲಿದ್ದ ಮನಸ್ಸು ಎಲ್ಲ ಏನಾಗಿರುತ್ತೆ? ಆ ಪರಮಾತ್ಮ ವಸ್ತುವಿನಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಆದ್ರಿಂದಲೇ ಅವಾಗ ಏನು ಗೊತ್ತಾಗಲ್ಲ. ಅಂಥ ಆನಂದದ ಸ್ಥಿತಿ ಇದೆಯಲ್ವಾ, ಅದಕ್ಕೆ ಅದನ್ನ ಪ್ರಾಜ್ಞಾ ಅಂತ ಕರೀತಾರೆ. ಪ್ರಾಜ್ಞಾ ಅಂತ ಯಾಕೆ ಕರೀತಾರೆ ಅಂದ್ರೆ, ಅಲ್ಲಿ ಪರಮಾತ್ಮನೊಡನೆ ಒಂದಾದ ಭಾವ ಇದೆ. ಆ ಪರಮಾತ್ಮನೊಡನೆ ಒಂದಾದ ಭಾವ ಇರೋದ್ರಿಂದ ಅಮೃತದ ಆಸ್ವಾದನೆ ಇದೆ. ಅಮೃತವನ್ನ ಸಕ್ಕರೆ ಅಂತ ಇಲ್ಲಿ ಹೋಲಿಸಿ ಸಕ್ಕರೆ ನಿದ್ದೆ ಅಂತ ಹೇಳ್ತಾರೆ. ಅಂಥ ನಿದ್ದೆಗೋಸ್ಕರನೇ ಎಲ್ಲರೂ ಹೊರಗಿನವರು ಏನ್ ಮಾಡ್ತಾರೆ? ಈಗ ಡ್ರಗ್ ಅಡಿಕ್ಷನ್ ಇತ್ಯಾದಿ ಹೇಳ್ತಾರಲ್ಲ, ಮೈಮೇಲಿನ ಪ್ರಜ್ಞೆಯನ್ನ ಮರೆಯಕ್ಕೋಸ್ಕರ ಏನೇನನ್ನ ಮಾಡ್ಕೊಳ್ತಾರೆ. ಅಂಥ ಒಂದು ಅಂದ್ರೆ ಅದು ಬೇಕು ಬೇಕು ಅನ್ನುವ ಹಂಬಲ. ಯಾಕೆ ಅಂದ್ರೆ ಆ ಅಮೃತದಲ್ಲಿ ಪರಮಾತ್ಮ ವಸ್ತುವಿನೊಡನೆ ಒಂದು ಸಂಯೋಗ ಇದೆ. ಅಂತ
ಗಾಢ ನಿದ್ರೆ 2 ನಿಮಿಷ ಬಂದಿದ್ರು 10 ಗಂಟೆ ನಿದ್ದೆ ಮಾಡಿದಷ್ಟು ಫ್ರೆಶ್ನೆಸ್ ಫೀಲ್ ಆಗುತ್ತೆ ನಮಗೆ ಶರೀರದೊಳಗೆ. ಆ ರೀತಿಯಾದಂತಹ ಒಂದು ನಿದ್ರಾವಸ್ಥೆಯನ್ನ ಸುಷುಪ್ತ್ಯವಸ್ಥೆ ಅಂತ ಕರೀತಾರೆ. ಅಲ್ಲೇನಿಲ್ಲ, ಅಲ್ಲಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಅಲ್ಲಿ ಸ್ವಪ್ನ ಇಲ್ಲ, ಆಸೆಗಳಿಲ್ಲ, ಇಂದ್ರಿಯಗಳಿಲ್ಲ, ಏನೂ ಇಲ್ಲದ ಸ್ಥಿತಿ, ನಾನು ಅನ್ನುವುದು ಇಲ್ಲದಂಥ ಒಂದು ಸ್ಥಿತಿ. ಅಂಥ ಸ್ಥಿತಿ ಇಲ್ಲಿ ಇರೋದ್ರಿಂದ ಅಲ್ಲಿಗೀಗ ಅರ್ಥ ಆಯ್ತಲ್ಲ, ಯಾವುದು ನಮ್ಮ ದುಃಖಕ್ಕೆ ನಮ್ಮ ಕಷ್ಟಗಳಿಗೆ ಕಾರಣ? ನಾನು ಅನ್ನುವುದು ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಏನೂ ಇಲ್ವಲ್ಲ. ಅಲ್ಲಿ ಕಾರಣ ಯಾವುದು? ನಾನು ಅನ್ನುವುದೇ ಈ ಎಲ್ಲಕ್ಕೆ ಕಾರಣ. ಅದು ಜಾಗೃತ ಅವಸ್ಥೆಯಲ್ಲಿ. ಅಂದ್ರೆ ಅರ್ಥ ಏನ್, ಈಗ ಪೂರ್ಣ ಅರ್ಥ ಮಾಡ್ಕೊಳ್ಳಿ. ಜಾಗೃತ ಅವಸ್ಥೆಯಲ್ಲಿ ನಾನು ನಾನು ಎಂಬುದಾಗಿ ಹೇಳ್ತಾ ಇಂದ್ರಿಯಗಳ ಮೂಲಕ ಹೊರಕ್ಕೆ ಓಡಿ ಬರ್ತಾ ಇಂದ್ರಿಯಗಳು ಗ್ರಹಿಸುವಂತಹ ರೂಪ, ಶಬ್ದ, ರಸ, ಗಂಧಾದಿ, ನಿನ್ನೆ ನಾವು ನೋಡಿದ್ವಲ್ಲ, ಚಿತ್ತಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಆ ಎಲ್ಲ ರೂಪಗಳಲ್ಲಿ ಪ್ರಕಟ ಯೋಗಿನಿಯಾಗಿ ಎಲ್ಲವನ್ನ ಇಂದ್ರಿಯಗಳ ಮೂಲಕ ಅನುಭವಿಸ್ತಾ ಇರುವವಳು ನಾನಲ್ಲ. ಯಾರು? ದೇವಿ ಸ್ವರೂಪಿಣಿ. ಹಾಗೆ ಸ್ವಪ್ನಾವಸ್ಥೆಯಲ್ಲಿ ಮನಸ್ಸಿನ ರೂಪದಲ್ಲಿ ಇದ್ದುಕೊಂಡು ಈ ಎಲ್ಲವನ್ನ ಅನುಭವಿಸ್ತಾ ಇರುವವಳು ದೇವಿ ಸ್ವರೂಪಿಣಿ. ಈಗ ಸುಷುಪ್ತಿ ಅವಸ್ಥೆಯಲ್ಲಿ ಬಂದು ಆ ಪರತತ್ವದ ಒಡನೆ ಒಂದಾಗಿ ಇದ್ದು ಪರಮಾನಂದಾಮೃತ ರಸಾಸ್ವಾದವನ್ನ ಮಾಡ್ತಾ ಇರುವಂತ ಸ್ವರೂಪ ಇದೆಯಲ್ಲ, ಚೈತನ್ಯ, ಅದು ಯಾವುದು? ಪ್ರಾಜ್ಞಾ. ಅದನ್ನು ಯಾಕೆ ಅಂದ್ರೆ ಪರಮಾತ್ಮನ ಜೊತೆ ಒಂದಾಗ್ಬಿಟ್ಟ ಮೇಲೆ ಅದು ಪರಮಾತ್ಮ ಅಂತ ಆಯ್ತಲ್ಲ, ಅದಕ್ಕೊಂದು ಜೀವ ಅಂತ ಮತ್ತೆ ಯಾಕೆ ಹೆಸರು ಅಂತ ಪ್ರಶ್ನೆ ಬಂದ್ರೆ, ಅಲ್ಲಿಂದ ನಾವು ಮತ್ತೆ ಹೊರಗೆ ಬಂದ್ರೆ ನಾನು ಆನಂದದ ನಿದ್ದೆಯನ್ನ ಉಂಡೆ ಅನ್ನುವ ಅನುಭೂತಿ ಇದೆ, ನಾನು ಅನ್ನೋದರ ಎಚ್ಚರ ಇದೆ. ಆದ್ರಿಂದ ಅದನ್ನ ಜೀವದ ಸ್ವರೂಪ ಅಂತ ಕರೀತಾರೆ. ಆದ್ರೆ ಆ ಸ್ಥಿತಿಯಲ್ಲಿ ಜೀವ ಏನಾಗಿದೆ? ಅತ್ಯುತ್ಕಟವಾದ ನೆಲೆ ಎಲ್ಲಿದೆ? ಅತಿ ಉತ್ಕರ್ಷವಾದ ನೆಲೆ. ಆದ್ರಿಂದ ಅದನ್ನ ಪ್ರಾಜ್ಞಾ ಅಂತ ಕರೀತಾರೆ. ಹಾಗಾಗಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಅನ್ನುವಂಥ ಆ ಸುಷುಪ್ತ ಸ್ಥಿತಿಯ ಜಾಗದಲ್ಲಿರುವಂಥ ಜೀವನೇ ಅಲ್ಲೂ ಇರೋದು. ಒಂದೇ ಜೀವನೇ, ಆ ಸ್ಟೇಟಸ್ ಬೇರೆ ಅಷ್ಟೇ. ಆ ಸ್ಟೇಟಸ್ ಇಂದ ಅದೇನ್ ಅನ್ನಿಸ್ಕೊಳ್ಳುತ್ತೆ? ಮೊದಲ ಜಾಗೃತ ಅವಸ್ಥೆಯಲ್ಲಿ ವಿಶ್ವ ಎಂಬುದಾಗೂ ವೈಶ್ವಾನರ ಎಂಬುದಾಗಿಯೂ, ಅದರಿಂದ ವಿಶ್ವರೂಪ ಜಾಗರಿಣಿ ನೋಡಿದ್ವಿ. ಸ್ವಪಂತಿ ತೈಜಸಾತ್ಮಿಕ, ಈಗ ಸುಪ್ತ ಪ್ರಾಜ್ಞಾತ್ಮಿಕ. ಈ ಮೂರು ಯಾವುದು? ತ್ರಿಪುರ. ಈ ತ್ರಿಪುರಗಳಲ್ಲಿ ಎಲ್ಲ ಅನುಭೂತಿಯನ್ನ ಕೊಡ್ತಾ ಇರೋಳು ಯಾರೋ ಅವಳು ಮಹಾ ತ್ರಿಪುರ ಸುಂದರಿ. ಅವಳನ್ನೇ ಈ 9 ದಿನಗಳಲ್ಲಿ ನಾವು 3 ದಿನಗಳಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿ ಆ ದೇವಿಯನ್ನು ನಾವು ಆರಾಧಿಸಿ ಆಸ್ವಾದಿಸಿ ಅನುಭವಿಸಿ ಇರುವಂಥದ್ದು. ಅದನ್ನೇ ವಿಭಜಿಸಿಕೊಂಡಾಗ ಈ ಒಂದು ಪೂರ್ಣಿಮಾ ಅಂದ್ರೆ ಪೂರ್ಣ, ದಶಮಿ ಎನ್ನುವುದು ಪೂರ್ಣ ಅನ್ನುವುದನ್ನ ನಾವು ನಿನ್ನೆ ಹೇಳ್ಕೊಂಡಿದ್ದೇವೆ. ಆ ಪೂರ್ಣ ಅವಸ್ಥೆ ಎಲ್ಲಿ ಚಂದ್ರನ ಸ್ಥಿತಿಯನ್ನ ಹೋಲಿಸಿಕೊಂಡಾಗ ಚಂದ್ರ ಹೇಗಿರ್ತಾನೆ? 16ನೆಯ 16 ಕಲೆಗಳಿಂದ ಕೂಡಿಕೊಂಡಿರ್ತಾನೆ, ಪೂರ್ಣನಾಗಿರ್ತಾನೆ. ಹಾಗೆ 16 ಕಲಾ ಪೂರ್ಣನಾಗಿರುವ ಚಂದ್ರನಿಗೆ ತ್ರಿಪುರ ಸುಂದರಿ ಎನ್ನುವುದೇ ಕಲೆ. ಅಲ್ಲಿ ಕಲೆಗಳು ವಿಧ ವಿಧವಾಗಿದೆ. ಭಗಮಾಲಿನಿ, ಭೇರುಂಡ, ಒಂದೊಂದು ದಿವಸಕ್ಕೆ ಒಂದೊಂದು ಕಲೆ ಮುಂದೆ ನಮಗೆ ಆ ಹೆಸರುಗಳು ಬರುತ್ತೆ. ಹಾಗೆ ಈ ಕೊನೆಯ ದಿವಸ ಇದೆಯಲ್ಲ, ಅಂದ್ರೆ ಈ 16ನೆಯ ಪೂರ್ಣ ತಿಥಿ ಇದೆಯಲ್ಲ, ಅಲ್ಲಿ ಇರುವಂತಹ ಸ್ಥಿತಿ, ಅದಕ್ಕೆ ಏನಂತ ಹೆಸರು? ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ. ಆದ್ರಿಂದ ಕಾಮೇಶ್ವರಿ, ನಿತ್ಯ, ಭಗಮಾಲಿನಿ, ಭೇರುಂಡ, ನಿತ್ಯ ಕ್ಲಿನ್ನ, ಇವೆಲ್ಲ ನಾಮಗಳಿದೆಯಲ್ಲ, ಅವೆಲ್ಲ ದೇವಿಯ ಒಂದೊಂದು ದಿನದ ಸ್ಥಿತಿಗಳು. ಈ ತ್ರಿಪುರ ಸುಂದರಿ ಅನ್ನುವುದು ಪರಿಪೂರ್ಣವಾದ ಸ್ಥಿತಿ. ಆದ್ದರಿಂದ ಈ ಪ್ರಾಜ್ಞಾ ಆದಮೇಲೆ ಈ 3 ಪುರಗಳನ್ನು ವ್ಯಾಪಿಸಿಕೊಂಡಿರುವ ತ್ರಿಪುರ ಸುಂದರಿಯ ಸ್ವರೂಪವಾಗಿ ಇವತ್ತು ನಾವು ಆ ದೇವಿಯನ್ನ ನಾಮರೂಪದಲ್ಲೂ ನೋಡ್ತಾ ಇದ್ದೇವೆ. ಇವತ್ತು ಎಲ್ಲ ಲೋಕವೇ ಆ ತ್ರಿಪುರ ಸುಂದರಿಯನ್ನ ಆರಾಧನೆ ಮಾಡ್ತಾ ಈಗ ಅವಳನ್ನ ಮೆರವಣಿಗೆಯಲ್ಲಿ ಹೊರಟಿದ್ದಾರೆ. ಅಂಥ ಮಹಾ ತ್ರಿಪುರ ಸುಂದರಿಯ ಸ್ವರೂಪ. ಆದ್ರಿಂದ ಇಲ್ಲಿ ಯಾವುದೂ ಇಲ್ಲ, ಅವಿದ್ಯೆ ಅನ್ನುವುದಿಲ್ಲ. ಅವಿದ್ಯೆ ಅಂದ್ರೇನು? ನಾನು ಅಂತ ನಾನಲ್ಲದೆ ಇರುವುದನ್ನ ಭಾವಿಸಿಕೊಳ್ಳೋದು. ಆದ್ರಿಂದ ಈ ಗಾಢವಾದ ನಿದ್ರೆಯಲ್ಲಿ ನಮಗೆ ಅನುಭವದಲ್ಲಿರೋದರಿಂದ
ನಾನು ಯಾರು, ನಾನು ಎಲ್ಲಿದ್ದೀನಿ, ನಾನು ಮಂಚದ ಮೇಲಿದ್ದೀನ, ನನ್ನ ಮನೆಯಲ್ಲಿದ್ದೀನ, ಏನು ಗೊತ್ತಿರಲ್ಲ ಅಲ್ವಾ. ಅಂಥ ಒಂದು ಸ್ಥಿತಿ ಎಚ್ಚರ ಆಗ್ತಾ ಬರುವಾಗ ಒಂಚೂರು ಚೂರು ಆಗ ಎಲ್ಲಿದ್ದೀನಿ ಅನ್ನೋದು ನೆನಪಾಗುತ್ತೆ. ಮತ್ತೆ ಕಣ್ಣು ಬಿಟ್ಟು ಇಳಿಬೇಕು ಅಥವಾ ಏಳ್ಬೇಕು ಅನ್ನುವಾಗ ನಾನು ಮೇಲಿದ್ದೀನೋ ಕೆಳಗಿದ್ದೀನೋ ಆ ಎಲ್ಲ ನೆನಪು ಬರುತ್ತೆ. ಇಲ್ಲದೆ ಹೋದ್ರೆ ಅಂಥ ಸ್ಥಿತಿ ಇದೆಯಲ್ಲ. ಆದ್ರಿಂದ ಅಲ್ಲಿ ಅವಿದ್ಯಾ ಕಲ್ಪಿತವಾದ ಯಾವ ವೃತ್ತಿ ಇಲ್ಲ. ಯಾವ ವೃತ್ತಿ ಇಲ್ಲ ಅಂದ್ರೆ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಯಾವುದು ಅಲ್ಲಿ ಇಲ್ಲ. ಅಂಥ ಒಂದು ಸ್ಥಿತಿಯನ್ನ ಏನಂತಾರೆ, ಪ್ರಾಜ್ಞಾತ್ಮಿಕ ಎಂಬುದಾಗಿ ಕರೀತಾರೆ. ಅವಿದ್ಯಾ ಕಲ್ಪಿತವಾದ ಅಹಂತ ಅಂದ್ರೆ ನಾನು ಎನ್ನುವಂಥ ಒಂದು ಭಾವ ಇಲ್ಲ. ಅಲ್ಲಿ ಸುಖ ಇಲ್ಲ, ದುಃಖ ಇಲ್ಲ, ಲಾಭ ನಷ್ಟ, ಜಯಾಪಜಯ, ದ್ವಂದ್ವಗಳು ಯಾವುದೂ ಇಲ್ಲ. ಅಂಥ ಒಂದು ಸ್ಥಿತಿ ಯಾವುದೋ ಅದು ಪ್ರಾಜ್ಞಾತ್ಮಿಕ. ಅದು ಯಾರು? ಅದು ದೇವಿನೇ. ಯಾವ ದೇವಿ ವೈಶ್ವಾನರ ರೂಪಿಣಿಯಾಗಿದ್ದಾಳೋ, ಯಾವ ದೇವಿ ತೈಜಸಾತ್ಮಿಕಳಾಗಿದ್ದಾಳೋ ಅದೇ ದೇವಿನೇ ಏನಾಗಿದ್ದಾಳೆ, ಪ್ರಾಜ್ಞಾತ್ಮಿಕ ಆಗಿಯೂ ಕೂಡ ಇದ್ದಾಳೆ. ಸುಪ್ತ ಅಂದ್ರೆ ಇಲ್ಲಿ ಸುಷುಪ್ತ ಅನ್ನುವ ಅರ್ಥ. ಆದ್ರಿಂದ ಪ್ರಾಜ್ಞಾತ್ಮಿಕ, ಸುಪ್ತ ಪ್ರಾಜ್ಞಾತ್ಮಿಕ. ಇನ್ನು ತುರಿಯ ಅಂದ್ರೆ ಈಗ ಈ ಜಾಗೃತ, ಸ್ವಪ್ನ, ಸುಷುಪ್ತಿ ಎಂಬ ಮೂರೂ ಅವಸ್ಥೆಯನ್ನು ದಾಟಿದ ನಮ್ಮ ಶರೀರದಲ್ಲೇ ನಾವು ನೋಡಿಕೊಂಡಿರುವಂಥ ಭೂರಾದಿ ಲೋಕಗಳನ್ನ, ಭೂಹು ಭುವಃ ಸ್ವಹ ಎಂಬ ಲೋಕಗಳನ್ನ ಅವಳು ನಿರ್ಮಾಣ ಮಾಡಿದಾಳೆ. ಅವುಗಳನ್ನ ಮೀರಿ ಇರುವಂಥ ದೇವಿ ಇದ್ದಾಳಲ್ಲ, ಅದನ್ನ ತುರಿಯ ಎಂಬುದಾಗಿ ಹೇಳ್ತಾರೆ. ಆ ತುರಿಯ ಸ್ಥಿತಿಯನ್ನ ನಾವು ಭಾವಿಸಿಕೊಳ್ಳುವಾಗ ಅಲ್ಲೇನಿದೆ, ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಆ ನಾಲ್ಕನೆಯ ಸ್ಥಿತಿನೇ ಸರ್ವೇಶ್ವರ ಎನ್ನುವಂಥ ಒಂದು ಸ್ಥಿತಿ. ಅದನ್ನೇ ತುರಿಯ ಅಂತಾರೆ. ಅಲ್ಲೇನಿದೆ, ಶುದ್ಧ ಶುದ್ಧ ಶುದ್ಧ, ಅಲ್ಲಿ ಏನು ಬೇರೆ ಕಲ್ಮಶದ ಸ್ಪರ್ಶನೇ ಇಲ್ಲ. ಆದರೆ ಅಲ್ಲಿ ಇನ್ನೂ ಒಂದು ಸ್ಥಿತಿ ಬಾಕಿ ಇದೆ. ಅಂದ್ರೆ ದೇವಿನೇ ಆಗಿ ಹೋಗುವುದಕ್ಕೆ ಇನ್ನೂ ಒಂದು ಸ್ಥಿತಿ ಬಾಕಿ ಇದೆ. ಅದನ್ನ ನಾವು ಸೃಷ್ಟಿಯ ಒಂದು ಕಲ್ಪನೆ ಮಾಡಿಕೊಂಡ್ರೆ, ಸೃಷ್ಟಿಯಲ್ಲಿ ಹೇಗೆ ಸೃಷ್ಟಿಯಾಗುತ್ತೆ, ದೇವಿ ಅಥವಾ ಪರಬ್ರಹ್ಮ ವಸ್ತು ಪರಮಾತ್ಮ ನಾನು ತುಂಬಾ ಆಗಬೇಕು ಅಂತ ಅನ್ಕೊಳ್ತು. ಹಾಗೆ ಅನ್ಕೊಂಡಾಗ ಕಾಲ, ನಿಯತಿ, ಪ್ರಕೃತಿ ಹೊರಗೆ ಬಂತು. ಹಾಗೆ ಬಂದಾಗ ಬಂದಂಥ ಮಹತ್ತಾದ ಬೆಳಕು, ದೊಡ್ಡ ಬೆಳಕು, ಆ ಬೆಳಕು ಏನಿದೆ ಅದನ್ನ ಶುದ್ಧ ಸತ್ವ, ಶುದ್ಧ ವಿದ್ಯಾ ಅಂತ ಕರೀತಾರೆ. ಆದ್ರಿಂದ ಶುದ್ಧ ವಿದ್ಯಾ ಸ್ವರೂಪಿಣಿ ಅನ್ನೋದು ದೇವಿಯ ನಾಮದಲ್ಲಿದೆ. ಆ ಶುದ್ಧ ವಿದ್ಯಾ ಉದಯ ಆಗೋದು ಯಾವಾಗ, ದೇವಿಯಿಂದ ಬೇರೆ ಬಂದಾಗ ಅಲ್ವಾ. ಆದ್ರಿಂದ ಅದು ಇನ್ನೂ ಒಂದು ಭಾಗನೇ. ಈಗ ನಾವು ಜಾಗೃತ, ಸ್ವಪ್ನ, ಸುಷುಪ್ತಿಯನ್ನ ದಾಟಿ ತುರಿಯ ಮುಟ್ಟಿದ್ರು ಅದು ಶುದ್ಧ ವಿದ್ಯೋದಯದ ಸ್ಥಿತಿ. ಇನ್ನೂ ಒಂದು ಹೆಜ್ಜೆ ಮೇಲೆ ಹೋದ್ರೆ ಅದು ದೇವಿನೇ. ದೇವಿ ಬೇರೆಯಲ್ಲ, ನಾನು ಬೇರೆಯಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನ ಉಂಟು ಮಾಡುತ್ತೆ. ಆದ್ರಿಂದಲೇ ತ್ರಿಷು ಧಾಮಸು ಯದ್ಭೋಗ್ಯಂ, ಮೂರು ಧಾಮಗಳು. ಯಾವುದದು ಮೂರು ಧಾಮ? ಭೂಹು ಭುವಃ ಸ್ವಹ ಎಂಬ ಧಾಮ, ಹಾಗೆ ಜಾಗೃತ, ಸ್ವಪ್ನ, ಸುಷುಪ್ತಿ ಎಂಬ ಧಾಮ. ಮೂರೂ ಸ್ಥಿತಿಯಲ್ಲಿ ಅನುಭವ ಇದೆ. ಅನುಭವ ಇಲ್ಲದೆ ಇದ್ರೆ ಎಚ್ಚರ ಆದ್ಮೇಲೆ ಎಂಥ ನಿದ್ದೆ ಅನ್ನುವ ಮಾತು ಬರಲ್ಲ. ಯಾಕೆಂದ್ರೆ ಅಲ್ಲಿ ಜೀವ ಅನುಭವಿಸ್ತಾ ಇದೆ. ಅನುಭವಿಸಿದ್ರಿಂದ ಆ ಮಾತು ಹೇಳಿದೆ. ಅನುಭವ ಇಲ್ಲದೆ ಇದ್ರೆ ಅದು ಹೇಗೆ ಹೇಳುತ್ತೆ? ಆದ್ದರಿಂದ ತ್ರಿಷು ಧಾಮಸು ಯದ್ಭೋಗ್ಯಂ, ಮೂರೂ ಧಾಮಗಳಲ್ಲಿ ಏನನ್ನ ಅದು ಅನುಭವಿಸುತ್ತೋ ಆ ಭೋಗ್ಯವನ್ನ ಅನುಭವಿಸಿದ್ಯಾರು? ಭೋಕ್ತ. ಭೋಕ್ತ ಯಾರು? ಜೀವ. ಆ ಜೀವಸ್ವರೂಪಿಣಿ ಯಾರು? ದೇವಿನೇ. ದೇವಿ ಜೀವಕ್ಕಿಂತ ಬೇರೆ ಅಲ್ಲ. ನಾನು ಅಂತ ನಾನು ಅನ್ಕೊಂಡಿರೋದು ಭ್ರಮೆ, ಅದು ಅವಿದ್ಯಾ ಕಲ್ಪಿತ. ಆದ್ರಿಂದ ಭೋಕ್ತ ಯಾರು? ಜೀವ. ಆ ಜೀವನೇ ಯಾವುದು? ಇದು ತಾಯಿಯ ಸ್ವರೂಪ. ಆದ್ರಿಂದ ಭೋಕ್ತ ಯಶ್ಚ ಪ್ರಕೀರ್ತಿತಃ, ಅದನ್ನ ವಿದ್ಯಾತ್ ತದುಭಯಂ. ಅಲ್ಲೇನಿಲ್ಲ, ಇದು ಯಾವುದು ಕನಸು, ಜಾಗೃತ, ಸ್ವಪ್ನಾದಿಗಳು ಯಾವುದೂ ಇಲ್ಲದಂಥ, ಮತ್ತೆ ಸತ್ವರಜಸ್ಸುಗಳು, ರಜಸ್ಸು ತಮಸ್ಸುಗಳು ಇಲ್ಲದ ಕೇವಲ ಸತ್ವ 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 ಎಂಬ ಸ್ಥಿತಿ ಏನಿದೆ, ಅಂಥ ಸ್ಥಿತಿಯನ್ನ ಏನಂತ ಕರೀತಾರೆ? ತುರ್ಯ ಎಂಬುದಾಗಿ ಕರೀತಾರೆ. ಆದ್ರಿಂದ ಅಲ್ಲಿ ಏನಿಲ್ಲ, ಯಾವುದು ಅಂಟಲ್ಲ. ನ ಲಿಪ್ಯತೆ ಅಂದ್ರೆ ನಾನು ಎಂಬುದು ಎಲ್ಲಿರುತ್ತೆ ಅಲ್ಲಿ ಅಂಟಿದೆ. ಅದನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿರುವಂತೆ, ಎಲ್ಲಿಯವರೆಗೆ ನಮಗೆ
ಸೂರ್ಯೋದಯ ಸೂರ್ಯಾಸ್ತ ಉದಯಾಸ್ತಗಳಿದೆ, ಅಲ್ಲಿವರೆಗೇನಿದೆ ಸುಖ ದುಃಖಾದಿಗಳಿದೆ. ಅದು ಯಾವುದೇ ಲೋಕ ಆಗಿರ್ಬೋದು. ನಾವು ಹೇಳ್ಕೊಂಡಿದೀವಿ ಪೂರ್ವದಿಂದ ದಕ್ಷಿಣದವರೆಗಿನ ಲೋಕವನ್ನ ಏನಂತ ವಸುಲೋಕ ಎಂಬುದಾಗಿ, ದಕ್ಷಿಣದಿಂದ ಪಶ್ಚಿಮ ಲೋಕವನ್ನ ರುದ್ರಲೋಕ ಎಂಬುದಾಗಿ, ಪಶ್ಚಿಮದಿಂದ ಉತ್ತರ ಲೋಕವನ್ನ ಆದಿತ್ಯ ಲೋಕ ಎಂಬುದಾಗಿ, ಉತ್ತರದಿಂದ ಪೂರ್ವ ಲೋಕವನ್ನ ಸಾಧ್ಯ ಲೋಕ ಎಂಬುದಾಗಿ ಹೇಳಿದ್ದೇವೆ. ಈ ಯಾವುದೇ ಲೋಕದಲ್ಲಿ ನಾವಿದ್ರು, ವಸುರುದ್ರಾದಿತ್ಯ ಸಾಧ್ಯಾದಿ ಲೋಕಗಳಲ್ಲಿ ಯಾವ ಲೋಕದಲ್ಲಿದ್ರೂ ನಾವೇನು ಅನುಭವಿಸ್ತೇವೆ? ಇದು ಹುಟ್ಟು ಸಾವುಗಳನ್ನ, ಉದಯ ಮತ್ತೆ ಅಸ್ತವನ್ನ, ಉದಯಾಸ್ತಗಳನ್ನ ಅನುಭವಿಸ್ತೇವೆ. ಆದರೆ ದಕ್ಷಿಣದಿಂದ ಉತ್ತರಕ್ಕೆ ಏರಿ ಬಿಟ್ರೆ, ಉತ್ತರವನ್ನ ಮುಟ್ಟಿಬಿಟ್ಟಾದ ಮೇಲೆ ಅಲ್ಲೇನಿಲ್ಲ, ಉದಯಾಸ್ತಗಳು ಇಲ್ಲ. ಅಲ್ಲೇನಿದೆ? ಶುದ್ಧ ಬೆಳಕು ಬೆಳಕು ಬೆಳಕು, ಆನಂದ 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 ಆನಂದ. ಅಂಥ ಒಂದು ಸ್ಥಿತಿ ಇದೆಯಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ತುರಿಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಬೆಳಕಿನ ಅನುಭೂತಿ ಇದೆ, ಜ್ಞಾನಾಮೃತದ ಅನುಭೂತಿ ಇನ್ನು ಬಾಕಿ ಇದೆ. ಅನುಭೂತಿನೇ ಇಲ್ಲದ ಸ್ಥಿತಿ ಆಗಿಬಿಟ್ಟಾಗ ದೇವಿಯೇ ನಾವಾಗುವಂತಹ ಒಂದು ಸ್ಥಿತಿ ಬರುತ್ತೆ. ಆದ್ದರಿಂದ ಇದನ್ನ ಏನಂತ ಕರೀತಾರೆ? ಪರಬ್ರಹ್ಮ ವಸ್ತು ಅಥವಾ ಪರಮಾತ್ಮ ವಸ್ತು. ತಾನು ಸೃಷ್ಟಿ ಮಾಡಬೇಕು ಅನ್ನುವ ಇಷ್ಟ ಬಂತಲ್ಲ, ಆ ಇಚ್ಛಾಶಕ್ತಿ ಅಂದ್ರೆ ಬಹುಸ್ಯಾಂ, ನಾನು ತುಂಬಾ ಆಗಬೇಕು ಅನ್ನುವ ಆ ಇಚ್ಛಾಶಕ್ತಿಯ ಸ್ವರೂಪವನ್ನ ಈ ಸ್ಥಿತಿಯಾಗಿ, ಯಾವ ಸ್ಥಿತಿಯಾಗಿ? ತುರಿಯ ಎಂಬ ಸ್ಥಿತಿಯಾಗಿ ಹೇಳ್ತಾರೆ. ಆದ್ರಿಂದ ತುರಿಯ ಅಂದ್ರೆ ಏನು? ತಾಯಿಯ ಅಥವಾ ಪರಬ್ರಹ್ಮದ ಇಚ್ಛಾಶಕ್ತಿ ಸ್ವರೂಪ. ತುರಿಯ ಎಂಬುದು ಪರಬ್ರಹ್ಮದ ಇಚ್ಛಾಶಕ್ತಿ ಸ್ವರೂಪ. ಅಲ್ಲೇನಿದೆ? ಬೆಳಕು ಬೆಳಕು ಬೆಳಕು. ಆ ಬೆಳಕನ್ನ ಬಿಟ್ಟು, ಆನಂದಾಮೃತವನ್ನ ಬಿಟ್ಟು ಅಲ್ಲಿ ಬೇರೆ ಏನೂ ಇಲ್ಲ. ಆದರೆ ಹಾಗಾದ್ರೆ ಅದು ದೇವರಿಗಿಂತ ಯಾವ ರೀತಿ ಬೇರೆ ಅಂದ್ರೆ ಅನುಭವ ಅನ್ನೋದಿದೆ. ಅನುಭವ ಅನ್ನೋದಿದೆ ಅಂದ್ರೆ ಅರ್ಥ ಏನಾಯ್ತು? ನನಗಿಂತ ಬೇರೆ ಅಂತ ಆಯ್ತು ಅಲ್ವಾ? ಅನುಭವ ಅಂದಾಗ ಇಂದ್ರಿಯ ಬೇರೆ, ನಾನು ತಿಂದೆ, ನಾನು ನೋಡಿದೆ ಅಲ್ವಾ? ಅಲ್ಲಿ ನಾನು ಬೇರೆ, ನೋಡಿದೆ ಅನ್ನೋದು ಬೇರೆ ಅನ್ನೋ ತರ ಇರುತ್ತೆ. ನಾನೇ ಅದು ಅಂತ ಆಗುವ ಸ್ಥಿತಿ ಇಲ್ಲ. ಅದರಿಂದ ಅನುಭವ ಎಲ್ಲಿವರೆಗಿದೆ? ಅಲ್ಲಿ ದೇವಿಗಿಂತ ಕಿಂಚಿತ್ತು ಬೇರೆ, ಒಂದೇ ಗೆರೆ ಬೇರೆ ಅಷ್ಟೆ. ಹೇಗೆ ನಮ್ಮೊಳಗೆ ಬುದ್ಧಿ ಮತ್ತು ಆತ್ಮ ಇದೆಯಲ್ಲ, ಅದಕ್ಕೆ ಒಂದೇ ಕೂದಲು ಗೆರೆ ಎಷ್ಟು ಅಂತರ ಇದೆ. ಆದ್ರಿಂದಲೇ ನಮಗೆ ಬುದ್ಧಿಯನ್ನ ಆತ್ಮವನ್ನ ಬೇರೆ ಮಾಡ್ಕೊಳ್ಳಕ್ಕೆ ಗೊತ್ತಾಗ್ತಾ ಇಲ್ಲ. ಬುದ್ಧಿ ಮತ್ತು ಆತ್ಮಕ್ಕೆ ಒಂದು ತೆಳುವು ಪರದೆ, ತುಂಬಾ ತೆಳುವು ಪರದೆ. ಅಂಥ ಒಂದು ಹಿಂದೆ ಈ ಮಸ್ಲಿನ್ ಅಂತ ಹೇಳ್ತಾರಲ್ಲ, ಮಸ್ಲಿನ್ ಬಟ್ಟೆ ಅಂತ ಈ ಉಗುರ ತುದಿನಲ್ಲಿ ನೇಯ್ತಾ ಇದ್ರಂತೆ. ಉಗುರುಗಳನ್ನ ಬೆಳೆಸ್ಕೊಂಡು ಆ ಉಗುರುಗಳೊಳಗೆ ರಂಧ್ರ ಮಾಡಿ ಅದರೊಳಗೆ ಬಟ್ಟೆ ನೇಯ್ತಾ ಇದ್ರಂತೆ. ಒಂದು ದೊಡ್ಡ ಸೀರೆನ ಒಂದು ಕಡ್ಡಿ ಪೆಟ್ಟಿಗೆ ಒಳಗೆ ಮಡಿಸಿಡ್ಬೋದಂತೆ. ಅಂದ್ರೆ ಅಷ್ಟು ತೆಳು, ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಬುದ್ಧಿ ಮತ್ತು ಆತ್ಮತತ್ವದ ನಡುವಿನ ಒಂದು ಪರದೆ ಇದೆಯಲ್ಲ, ಒಂದು ಜಾಗ, ಅದು ಅಷ್ಟು ತೆಳು, ಒಂದು ಕೂದಲು ಅಷ್ಟು ಸಣ್ಣ ಅಂತರ. ಆದ್ರಿಂದ ಅಷ್ಟಕ್ಕೇನೆ ಬುದ್ಧಿ ಏನ್ ಮಾಡ್ಕೊಂಡ್ಬಿಟ್ಟಿದೆ? ನಾನೇ ಆತ್ಮ ಅಂತ ಭಾವಿಸ್ಕೊಂಡ್ಬಿಟ್ಟಿದೆ. ಅದೇ ಬಂದಿರೋದು ತಾಪತ್ರಯ. ಅದರಿಂದ ಇಲ್ಲಿ ಏನಿದೆ? ತುರ್ಯ ಅನ್ನುವ ಅವಸ್ಥೆಯಲ್ಲಿ ಅದು ಹಾಗಿಲ್ಲ, ಶುದ್ಧ ವಿದ್ಯೆಯಾಗಿ, ಶುದ್ಧ ಬೆಳಕಾಗಿ ಇದೆ. ಇದನ್ನ ತುರ್ಯಂ ನಾಮ ಪರಂ ಧಾಮ, ಆ ಪರಬ್ರಹ್ಮ ವಸ್ತುವಿನ ಇಚ್ಛಾಶಕ್ತಿ ಎಂಬುದಾಗಿ ಹೇಳಿ ಅದು ಪರಮಧಾಮ. ಆ ಧಾಮದಲ್ಲಿ ಏನಪ್ಪ ಇದೆ ಅಂದ್ರೆ ಸದಾ ಕಾಲದಲ್ಲಿ ಬೆಳಕು, ಸದಾ ಕಾಲದಲ್ಲಿ ಆನಂದ ಅನ್ನೋದು ತುಂಬಿಕೊಂಡಿದೆ. ಆಗ ತದಾ ಭೋಗಶ್ಚ ಚಮತ್ಕ್ರಿಯ, ಅಲ್ಲಿರುವ ಆನಂದ ಇದೆಯಲ್ಲ ಅದು ಚಮತ್ಕಾರ ರೂಪದ ಆನಂದ. ಅಂದ್ರೆ ಹೀಗನ್ನುವ ರೀತಿಯ ಒಂದು ರೀತಿಯ ಆನಂದ ಅದು. ಆದ್ರಿಂದ ಇದನ್ನ ಸೃಷ್ಟಿಯ ಏನಂತಾರೆ? ಪ್ರಥಮ ಅವಸ್ಥೆ. ದೇವಿ ತಾನು ತನ್ನನ್ನ ಬಹುವಾಗಿ ಮಾಡಿಕೊಳ್ಳಬೇಕು ಅನ್ನುವ ಸಂಕಲ್ಪ ಮಾಡ್ತಾಳಲ್ಲ. ದೇವಿ ಭಾಗವತದಲ್ಲಾಗಲಿ, ನಾವು ಕಾಳಿಕಾ ಪುರಾಣ ಅಥವಾ ತ್ರಿಪುರ ರಹಸ್ಯ ಮೊದಲಾದ ಕೃತಿಗಳಲ್ಲಿ, ಬ್ರಹ್ಮಾಂಡ ಪುರಾಣ ಇವುಗಳಲ್ಲಿ ಆ ದೇವಿಯ ಸ್ಥಿತಿಯನ್ನ ನೋಡ್ತೇವೆ. ಹಾಗೆ ದೇವಿ ತಾನು ಬಹುವಾಗಬೇಕು ಅಂತ ಭಾವಿಸಿಕೊಂಡ ಸ್ಥಿತಿಯಲ್ಲಿ ಅವಳ ಒಂದು ಸ್ಥಿತಿ ಇದೆಯಲ್ಲ, ಅದನ್ನ ಏನಂತ ಕರೀತಾರೆ? ತುರ್ಯ ಎಂಬುದಾಗಿ ಕರೀತಾರೆ. ಆದ್ರಿಂದ ಇಲ್ಲಿ ಏನಿದೆ? ಆ ಪರಮಾತ್ಮ ವಸ್ತುವಿನಲ್ಲಿ ಬುದ್ಧಿ ಎನ್ನುವುದು ಜಾಗೃತ ಆಗಿದೆ.
ಆ ಬುದ್ಧಿನೇ ಬೆಳಕು, ಆದ್ರಿಂದ ಅದನ್ನ ಬೆಳಕಿಗೆ ಹೋಲಿಕೆ ಕೊಟ್ಟಿದ್ದಾರೆ. ಆ ಇಚ್ಛಾಶಕ್ತಿ ಸ್ವರೂಪವಾಗಿ ಅದು ಇದೆ. ಆದ್ರಿಂದ ಯಾರಿಗೆ ಬುದ್ಧಿ ಬೇಕೋ, ಶುದ್ಧವಾದ ಬುದ್ಧಿ ಬೇಕು, ಹಾಗೆ ಲೌಕಿಕವಾದ ನೆಲೆಯಲ್ಲಿ ಬುದ್ಧಿಯನ್ನ ಬಯಸುವಂಥವ್ರು, ನಾವು ಅನೇಕ ನಾಮಗಳನ್ನು ಹೇಳಿಕೊಂಡು ಬಂದಿದ್ದೇವೆ. ಯಾರು ಬುದ್ಧಿಯನ್ನ ಬಯಸ್ತಾರೆ ಅವರು ಓಂ ಪ್ರಾಜ್ಞಾತ್ಮಿಕಾಯೈ ನಮಃ ಎಂಬುದನ್ನ ಬೆಳಗಿನ ಹೊತ್ತಿನಲ್ಲಿ ಜಪ ಮಾಡಿದರೆ ಅವರು ಶುದ್ಧ ವಿದ್ಯೆಯನ್ನು ಪಡೀತಾರೆ, ಹಾಗೆ ಲೌಕಿಕವಾದ ಜ್ಞಾನವನ್ನು ಕೂಡ ಚೆನ್ನಾಗಿ ಪಡೀತಾರೆ ಎಂಬುದಾಗಿ ಹೇಳ್ತಾರೆ. ನಾವು ಅನೇಕ ನಾಮಗಳನ್ನು ಹೇಳಿಕೊಂಡು ಬಂದಿದ್ದೇವೆ. ಪ್ರತಿದಿನ ಜಪಿಸುವುದರಿಂದ ಅಲ್ಲಿಗೆ ಒಂದೊಂದು ನಾಮಕ್ಕೆ ಮಹತ್ತಮವಾದ ಶಕ್ತಿ ಇರುವಾಗ 1000 ನಾಮಗಳನ್ನು ಹೇಳ್ತೇವೆ ಅಂದ್ರೆ ಎಷ್ಟು ಶಕ್ತಿ ಇರಬಹುದು? ಅಂಥ ಶಕ್ತಿಯುತವಾದ ಒಂದು ಸಹಸ್ರನಾಮ ಇದು. ಇನ್ನು ಇದನ್ನೇ ಸೌಂದರ್ಯ ಲಹರಿಯಲ್ಲಿ ಕೂಡ ಹೇಳುವಾಗ ತುರಿಯ ಕಾಪಿತ್ವಂ ದುರಧಿಗಮ, ನಿನ್ನ ಒಂದು ಇದನ್ನ ನಿಸ್ಸೀಮ ಮಹಿಮ, ನಿನ್ನ ಈ ಮಹಿಮೆಯನ್ನ ಅರ್ಥ ಮಾಡ್ಕೊಳ್ಳಕ್ಕಾಗಲ್ಲಮ್ಮ ಎಂಬುದಾಗಿ ಸೌಂದರ್ಯ ಲಹರಿಯಲ್ಲಿ ಕೂಡ ಹೇಳ್ತಾರೆ. ತುರಿಯ ಕಾಪಿತ್ವಂ ನಿರವಧಿ ದುರಧಿಗಮ ನಿಸ್ಸೀಮ ಮಹಿಮ, ನಿನ್ನ ಆ ಜಾಗದಲ್ಲಿ ಏನಂತಾರೆ? ಮಾಯಾ ಅಂತ ಕರೀತಾರೆ. ಮಹಾ ಮಾಯಾ ನೀನು. ಆದ್ರಿಂದ ಅದನ್ನೇ ಇಚ್ಛಾಶಕ್ತಿ ಅನ್ನೋದು. ಮಹಾಮಾಯಾ ನೀನು. ವಿಶ್ವಂ ಭ್ರಮಯಸಿ, ಅದಕ್ಕೆ ನಾವು ಇವತ್ತು ಇದನ್ನ ತಗೊಂಡಿರೋದು. ಶ್ಲೋಕಗಳೆಲ್ಲ ಅದೇ ಬಂದಿದೆ. ಆದ್ರಿಂದ ವಿಶ್ವಂ ಭ್ರಮಯಸಿ, ವಿಶ್ವವನ್ನೆಲ್ಲ ನೀನು ಮಹಾಮಾಯಾ ರೂಪದಲ್ಲಿ ಬುಗುರಿಯಂತೆ ತಿರುಗಿಸ್ತಾ ಇರ್ತೀಯೆ. ಹಾಗೆ ತಿರುಗಿಸ್ತಾ ಇರುವುದರಿಂದ ನೀನೇನಾಗಿದ್ದೀಯೆ? ಪರಬ್ರಹ್ಮ ಆಗಿದ್ರೂ ಕೂಡ ನಿನ್ನ ಒಂದು ಈ ಸ್ಥಿತಿ ತುರ್ಯ ಎನ್ನುವ ಸ್ಥಿತಿಯಲ್ಲಿ ನೀನು ಮಹಾಮಾಯೆಯಾಗಿ ಈ ವಿಶ್ವಾಂಡ ಬ್ರಹ್ಮಾಂಡ ನಿರ್ಮಾಣಕ್ಕೆ ಬೇಕಾದ ಶಕ್ತಿಯನ್ನ ಸಂಗ್ರಹ ಮಾಡಿಕೊಂಡು ಆ ಕ್ರಿಯೆಯನ್ನ ನೀನು ಮಾಡ್ತಾ ಇದ್ದೀಯೆ ಅಂತ ಒಂದು ಸ್ಥಿತಿ ಏನಿದೆ. ಆದ್ರಿಂದಲೇ ನಾವು ಹೇಳಿದ್ದು ತುರ್ಯ ಎಂಬುದು ಪರಬ್ರಹ್ಮನೇ ಆಗೋಗ್ಲಿಲ್ಲ. ಪರಬ್ರಹ್ಮನಿಗೆ ಒಂದು ಕೆಳಗಿನ ಸ್ಥಿತಿ, ಅದಕ್ಕೆ ನೆಕ್ಸ್ಟ್ ಇದೆ ನೋಡಿ, ಸರ್ವಾವಸ್ಥಾ ವಿವರ್ಜಿತ. ಈ ತುರಿಯಾನೂ ಇಲ್ಲ. ಅಂಥ ಸ್ಥಿತಿ ಯಾವುದು? ಅದು ನೀನು. ಅಂದ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ ಯಾವುದೂ ಅಲ್ಲದ ಸರ್ವಾವಸ್ಥಾ, ಈ 4 ಅವಸ್ಥೆಗಳನ್ನು ಮೀರಿದ ಅವಸ್ಥೆ ಏನಿದೆ ಅದು ದೇವಿಯ ಸ್ವರೂಪ. ಹಾಗಾದ್ರೆ ಜಾಗೃತ ಅವಸ್ಥೆ ಎಲ್ಲ ಅದು ದೇವಿನೇ. ನಾನು ಅಂತ ನೀನು ಭಾವಿಸಿಕೊಂಡಿದ್ದು ಅವಿದ್ಯೆ, ಅಜ್ಞಾನ. ಆ ಅವಿದ್ಯಾ ಕಲ್ಪಿತವಾದ ಇದನ್ನ ಬಿಟ್ಟರೆ ಜಾಗೃತ ಅವಸ್ಥೆಯಲ್ಲಿ ನಿನ್ನ ಕಣ್ಣಿಂದ ನೀನೇನ್ ನೋಡ್ತಾ ಇದೀಯೇ, ನಿನ್ನ ಕಿವಿಯಿಂದ ನೀನೇನ್ ಕೇಳ್ತಾ ಇದೀಯೇ, ನಿನ್ನ ಮೂಗಿಂದ ನೀನೇನು ಅಗ್ರಹಣ ಮಾಡ್ತಾ ಇದೀಯೇ, ನಿನ್ನ ನಾಲಿಗೆಯಿಂದ ನೀನೇನು ಚಪ್ಪರಿಸ್ತಾ ಇದೀಯೇ, ಏನೇನು ಮಾಡ್ತಾ ಇದೀಯೇ, ಹೋಗ್ತಾ ಇದೀಯೇ, ಬರ್ತಾ ಇದೀಯೇ, ಮಾತಾಡ್ತಿದೀಯೇ, ನಿನ್ನ ಎಲ್ಲ ಚಟುವಟಿಕೆಗೂ ಕೂಡ ಜಾಗೃತ ಅವಸ್ಥೆಯಲ್ಲಿ ದೇವಿ ಏನಾಗಿದ್ದಾಳೆ? ವೈಶ್ವಾನರ ರೂಪಿಣಿಯಾಗಿದ್ದಾಳೆ. ಕನಸಿನಲ್ಲಿ ನೀನೇನೇನೋ ಅನುಭವಿಸ್ತಾ ಇದೀಯಲ್ಲ, ಅಲ್ಲಿ ದೇವಿ ಏನಾಗಿದ್ದಾಳೆ? ತೈಜಸಾತ್ಮಿಕ ಆಗಿದ್ದಾಳೆ. ಅದೇ ಸ್ವಪ್ನಾವಸ್ಥೆಯಲ್ಲಿ ಯಾವ ಒಂದು ಬಂಧವೂ ಇಲ್ಲದ ಸ್ಥಿತಿಯಲ್ಲಿ ಏನಾಗಿದ್ದೀಯಾ? ಆಗ ದೇವಿ ಏನಾಗಿದ್ದಾಳೆ? ಪ್ರಾಜ್ಞಾತ್ಮಿಕಳಾಗಿದ್ದಾಳೆ. ಆ ಜಾಗೃತ, ಸ್ವಪ್ನ, ಸುಷುಪ್ತಿಯನ್ನ ದಾಟಿದ ಸ್ಥಿತಿ ಅಂದ್ರೆ ಕೇವಲ ಜ್ಞಾನದ ಸ್ಥಿತಿ, ಶುದ್ಧ ಜ್ಞಾನದ ಸ್ಥಿತಿ. ಅಂಥ ಜ್ಞಾನದ ಸ್ಥಿತಿಯಲ್ಲಿ ತಾಯಿ ಏನನ್ಸ್ಕೊಳ್ತಾಳೆ? ತುರಿಯ ಎಂಬುದಾಗಿ ಅನ್ನಿಸ್ಕೊತಾಳೆ. ಅಲ್ಲಿಗೆ ಯಾವುದು ನೀನು, ಯಾವುದು ನೀನಲ್ಲ, ಎಲ್ಲವೂ ನಾನು. ನಾನು ಅಂದ್ರೆ ದೇವಿನೇ. ಆದ್ರಿಂದಲೇ ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈಃ ಅಹಂ ಮಿತ್ರಾವರುಣೋಭಾ ಬಿಭರ್ಮ್ಯಹಮಿಂದ್ರಾಗ್ನಿ ಅಹಮಶ್ವಿನೋಭಾ ಅಹಂ ಸೋಮಮಾಹನಸಂ ಬಿಭರ್ಮ್ಯಹಂ ಇಂದ್ರಾಗ್ನಿ. ಅಂದ್ರೆ ಲೋಕದಲ್ಲಿ ಯಾವುದು ನಾನು ಅನ್ನುವ ಸ್ಥಿತಿ ಇದೆ ಅಲ್ಲಿ ದೇವಿ ಏನಾಗಿದ್ದಾಳೆ? ದೇವಿನೇ. ಅಹಂ ರುದ್ರೇಭಿರ್ವಸುಭಿಶ್ಚರಾಮಿ, ರುದ್ರ ಆಗಿ, ವಸುವಾಗಿ, ಇಂದ್ರನಾಗಿ, ಆದಿತ್ಯನಾಗಿ ಏನೇನಿದೆ ಆ ಎಲ್ಲ ಕೊನೆಗೆ ಇದನ್ನೆಲ್ಲ ಉಪಸಂಹಾರ ಮಾಡ್ಕೋಬೇಕಾದ್ರೆ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತವಾವು. ಎಲ್ಲವನ್ನ ಉಪಸಂಹಾರ ಮಾಡ್ಕೊಳ್ಬೇಕಾದ್ರೆ ಧನುಸ್ಸಾಗಿ, ಧನುಸ್ಸಿಗೆ ಬಾಣ ಹೂಡಿ ಎಲ್ಲವನ್ನ ಸೇರಿಸ್ಕೊಳ್ಳೋಳು ಕೂಡ ನಾನೇ. ಆದ್ರಿಂದ ಯಾರು ಯಾವಾಗ್ಲೂ ಉಳಿಯೋರು? ನಾನು. ನಾನು ಅನ್ನುವುದನ್ನು ಹೊರತುಪಡಿಸಿ ಯಾರೂ ಇಲ್ಲ.
ನೀನು ಅಂತ ನಾನೇನು ಹೇಳ್ತಾ ಇದ್ದೇನೆ, ಆ ನೀನು ಎನ್ನುವುದು ಅವಿದ್ಯೆ, ಇರುವುದು ಯಾವುದು? ನಾನು ಎಂಬುದು ಒಂದೇ ತತ್ವ ತಾನೇ. ಯೋಚನೆ ಮಾಡಿ, ನಾನು ಹೇಳ್ಕೊಳ್ಳುವಾಗ ನಾನು ಅಂತೀನಿ, ಬೇರೆಯವರು ಹೇಳ್ಕೊಳ್ಳುವಾಗ ನಾನು ಅಂತಾನೆ ಹೇಳ್ತಾರೆ. ಅಲ್ಲಿಗೆ ಯಾವುದು ಸದಾ ಇರೋದು? ನಾನು ಅನ್ನೋದೇ. ಅದು ಪಶು ಪಕ್ಷಿ ಪ್ರಾಣಿಗಳಾಗಿರ್ಲಿ, ಯಾವುದೇ ಆಗಿರ್ಲಿ. ಆದ್ರಿಂದ ಅಂಥ ಒಂದು ತತ್ವ ಅದು ಯಾವುದಪ್ಪ ಅಂದ್ರೆ ಅದೇ ತುರ್ಯ ಸರ್ವಾವಸ್ಥಾ ವಿವರ್ಜಿತವಾದಂಥ ಸ್ಥಿತಿಯಲ್ಲಿ ದೇವಿ ಎಲ್ಲ ಅವಸ್ಥೆಗಳನ್ನು ವ್ಯಾಪಿಸಿಕೊಂಡಿದ್ದಾಳೆ. ಎಲ್ಲ ಅವಸ್ಥೆಯನ್ನ ಮೀರಿದ ಅವಸ್ಥೆಯಲ್ಲೂ ಕೂಡ ಅವಳೇ ಇದ್ದಾಳೆ. ಆದ್ರಿಂದ ಸರ್ವಾವಸ್ಥಾ ವಿವರ್ಜಿತ. ಆದ್ರಿಂದಲೇ ಈಗ ನಾವು ನೋಡಿದಂಥದ್ದೇನಾಯ್ತು? ಈ ಜಾಗೃತ, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳನ್ನ ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನುವ 3 ಹೆಸರಲ್ಲಿ ಕರೀತಾರೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಅದನ್ನೇ ಏನಂತ ಕರೀತಾರೆ? ವಿಶ್ವ, ತೈಜಸ, ಪ್ರಾಜ್ಞಾ ಅಂತ ಕರೀತಾರೆ. ಎಷ್ಟು 3ಗಳಿದೆ ನೋಡಿ. ಇವತ್ತಿನ ತ್ರಿಪುರ ಸುಂದರಿ ಆ 3 ಜಾಗದಲ್ಲಿ ಅವಳು ಇದನ್ನು ಅನುಭವಿಸೋದಕ್ಕೆ ಭೂಹು ಭುವಃ ಸ್ವಹ, ಹಾಗೆ ಜಾಗೃತ, ಸ್ವಪ್ನ, ಸುಷುಪ್ತಿ, ಹಾಗೆ ವಿಶ್ವ, ತೈಜಸ, ತಾಮಸ, ಹಾಗೆ ಸತ್ವ, ರಜಸ್, ತಮಸ್ಸು, ಹೀಗೆ ಆ 3 ವಿಭಜಿತವಾಗಿ 3ಆಗಿ ಏನು ದೇವಿ ವ್ಯಾಪಿಸಿಕೊಂಡು ಈ ಎಲ್ಲವನ್ನ ಅನುಭವಿಸ್ತಾ ಇದ್ದಾಳೋ ಅಂಥ ಸ್ಥಿತಿ ಅವಳೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಾಗಿ, ಕಾಲಸ್ವರೂಪಿಣಿಯಾಗಿ. ಕಾಲ ತಾನೇ ಸೃಷ್ಟಿಗೆ ಕಾರಣ. ಕಾಲವೇ ಸೃಷ್ಟಿಯನ್ನ ಒಳಗೆ ಸೆಳ್ಕೊಳ್ಳಕ್ಕೂ ಕಾರಣ, ಕಾಲವೇ ಸೃಷ್ಟಿ ಮಾಡುವುದಕ್ಕೂ ಕಾರಣ. ಆ ಕಾಲಸ್ವರೂಪಿಣಿಯಾಗಿ ಮೊದಲಿಗೆ ಆರಂಭ ಮಾಡಿದ್ಲು, ಅಂದ್ರೆ ಪ್ರಥಮ ಅಂತ ಬಂದ್ಲು, ಮೊದಲನೇ ಹೆಜ್ಜೆಯಾಗಿ. ಅಲ್ಲಿಂದ ಬಂದವಳು ಕಾಲಸ್ವರೂಪಿಣಿಯಾಗಿ ಏನಾದ್ಲು? ತ್ರೈಲೋಕ್ಯ ಮೋಹಕವಾಗಿ ಎಲ್ಲರನ್ನ ಆಕರ್ಷಿಸ್ತಾ ಸರ್ವಾಶಾ ಪರಿಪೂರಕಳಾಗಿ, ಹೀಗೆ ಸರ್ವಕ್ಷೋಭಗಳಾಗಿ ಏನು ಮಾಡಿದ್ಲು? ವಿಶ್ವಾಂಡ ಬ್ರಹ್ಮಾಂಡವಾಗಿ, ಭೂರ್ಭುವರಾದಿ ಲೋಕಗಳಾಗಿ ಏನಾದ್ಲು? ಅತಲ ವಿತಲ ಸುತಲ ರಸಾತಲ ತಲಾತಲಾದಿಗಳಾಗಿ, ಮಹರ್ಲೋಕ, ಸ್ವರ್ಲೋಕ, ಜನೋಲೋಕ, ತಪೋಲೋಕಾದಿ ಲೋಕಗಳಾಗಿ ಎಲ್ಲವನ್ನ ವ್ಯಾಪಿಸಿಕೊಂಡ್ಲು. ಆದ್ರೆ ಆಗ ಏನಾದ್ಲು? ಲಕ್ಷ್ಮೀ ಸ್ವರೂಪಿಣಿಯಾದ್ಲು. ಲಕ್ಷ್ಮಿ ಅಂದ್ರೆ ಏನು? ಚಿಹ್ನ ಅಂತ. ಅಂದ್ರೆ ಎಲ್ಲ ಕಡೆ ತನ್ನ ಸೀಲು ಒತ್ತಿದ್ದಾಳೆ. ಆದ್ರಿಂದ ಯಾವ ಲೋಕದಲ್ಲಿ ಇರುವವಳು ಯಾರು ಅಂದ್ರೆ ಯಾರು? ದೇವಿನೇ. ಲಕ್ಷ್ಮಿ ಅಂದ್ರೆ ಏನು? ಲಕ್ಷ್ಮಂ ಚಿಹ್ನ ಚ ಲಕ್ಷ್ಮಣಂ ಅಂತಾರೆ. ಲಕ್ಷ್ಮ ಅಂದ್ರೆ ಚಿಹ್ನೆ. ಯಾರ ಚಿಹ್ನೆ ಇದೆ? ಜಾಗೃತಾವಸ್ಥೆಯಲ್ಲೂ ದೇವಿಯದೇ ಚಿಹ್ನೆ, ಭೂಲೋಕದಲ್ಲೂ ದೇವಿಯದೇ, ಭುವರ್ಲೋಕದಲ್ಲೂ ದೇವಿಯದೇ. ಪುಸ್ತಕ ತೆಗೀರಿ, ಓ ಇದೀ ಲೈಬ್ರರಿದು, ಓ ಇದೀ ಲೈಬ್ರರಿ, ಓ ಇದೀ ಲೈಬ್ರರಿ. ಯಾವ ಲೈಬ್ರರಿದಪ್ಪ ಇದೆಲ್ಲ ಅಂದ್ರೆ ಎಲ್ಲನೂ ದೇವಿ ಲೈಬ್ರರಿದೆ. ದೇವಿ ಲೈಬ್ರರಿದು ಬಿಟ್ಟು ಯಾವುದೂ ಇಲ್ಲ. ಅಂದ್ರೆ ಎಲ್ಲದರ ಮೇಲೆ ಆ ಸೀಲು ಒತ್ತಿ ಒತ್ತಿ ಅವಳು ಕಳಿಸಿದಾಳೆ. ಅದನ್ನೇ ಸಮುದ್ರಾ ಅಂತ ಹೇಳೋದು. ಆ ಮುದ್ರಾ ಸಹಿತವಾಗಿ ನಾವೆಲ್ಲ ಬಂದಿದ್ದೇವೆ. ಆದ್ರಿಂದಲೇ ನಾವ್ ಏನಂತ ಹೇಳ್ಕೊಳ್ತೇವೆ? ನಾನು ಅಂತೇವೆ, ಅವನು ನೀನು ಅನ್ನಲ್ಲ ನಮ್ಮನ್ನು ಹೇಳಿಕೊಳ್ಳುವಾಗಲ್ವೇ. ಅಂದ್ರೆ ಅರ್ಥ ಏನು? ಆ ಮುದ್ರೆ ಸೀಲ್ ಯಾವುದು? ನಾನು ಅನ್ನೋ ಮುದ್ರೆ ಯಾರ್ದದು? ದೇವರದು. ಆ ನಾನು ಎಂಬ ಮುದ್ರೆಯೊಡಗೂಡಿ ನಾವು ಬಂದಿರೋದ್ರಿಂದ ಮೂರಾಗಿ ವಿಭಜಿತವಾಗಿ, 3ರಲ್ಲಿ 7 ವಿಭಜಿತವಾಗಿ ಈ ಎಲ್ಲ ವ್ಯಾಪಿಸಿ ಮಹಾಲಕ್ಷ್ಮ ಆಗಿದ್ದಾಳೆ. ಆಮೇಲೆ ಸರಸ್ವತಿ, ಸರಸವತಿ, ಆ ಎಲ್ಲದರ ಒಳಗೆ ರಸವಾಗಿ ಸೌಂದರ್ಯ ಸ್ವರೂಪಿಣಿಯಾಗಿ, ರಸತಾನೆ ಸೌಂದರ್ಯ, ಅದನ್ನ ಆ ಸೌಂದರ್ಯ ಸ್ವರೂಪಿಣಿಯಾಗಿ ಅಷ್ಟೂ ಲೋಕಗಳ ರಸವನ್ನು ತುಂಬಿಕೊಂಡು ಅದೇ ಜ್ಞಾನ ಸ್ವರೂಪಿಯಾಗಿ ಅವಿದ್ಯೆಯಿಂದ ಇವೆಲ್ಲ ಉಂಟಾಯಿತು. ಆದ್ರಿಂದ ಇವಾಗ ಏನಾಗಿದ್ದಾಳೆ? 10ನೆಯಲ್ಲಿ 9 ಪರಿಪೂರ್ಣ ಆದ ನಂತರ ತ್ರಿಪುರ ಸುಂದರಿ ಸ್ವರೂಪಿಯಾಗಿ. ಇದೇ ತ್ರಿಪುರ ಸುಂದರಿ ರಹಸ್ಯ, ತ್ರಿಪುರ ಸುಂದರ ತತ್ವ. ಆ ರಹಸ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಅದಕ್ಕೋಸ್ಕರನೇ ಮತ್ತೆ ಮತ್ತೆ ನಾವು ಹೇಳಿಕೊಂಡಿರೋದು, ಪರಮಾತ್ಮನಿಗೆ ನಾವು ಶರಣಾದರೆ, ಅಮ್ಮ ನಿನಗೆ ನಾವು ಶರಣು ಬಂದಿದ್ದೇವೆ, ನಮಗ್ ಗೊತ್ತಿಲ್ಲಮ್ಮ ನಿನ್ನ ಮಕ್ಕಳು. ಇದಕ್ಕೆ ದೇವಿ ಭಾಗವತದಲ್ಲಿ ಆರಂಭನೇ ಅದೇ ತರಹ ಇದೆ. 3 ಮಕ್ಕಳು ಜೋರಾಗಿ ಅಳ್ತಾ ಇರುತ್ತವೆ. ಆರಂಭ ಆಗೋದೇ ಹಾಗೆ ದೇವಿ ಭಾಗವತ. ಯಾವ ಮಕ್ಕಳು ಅಳ್ತಾ ಇರುವಾಗ ಇವಳು ಓಡ್ಕೊಂಡು ಬರ್ತಾಳೆ. ಅವಳೇ ತಾಯಿ, ಅವಳೇ ಇವ್ರನ್ನ ಸೃಷ್ಟಿ ಮಾಡಿರೋದು. ಸುಮ್ಮನೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಲು. ಏನ್ ಮಾಡ್ತಾರೆ ನೋಡೋಣ ಅಂತ ಇವರು ಅಳಕ್ ಶುರು ಮಾಡಿದ್ರಲ್ವಾ, ಸ್ವಲ್ಪ ಹೊತ್ತು ಅಳ್ತಾರೆ, ಸುಮ್ಮನಾಗ್ತಾರೇನೋ ಅಂತ ಸುಮ್ಮನೆ ಇದ್ಲು. ಇಲ್ಲ, ಅಳ್ತಾ ಇದ್ದಾರೆ, ಜೋರಾಗಿ ಅಳ್ತಿದ್ದಾರೆ. ಆಗ ಓಡಿ ಬಂದ್ಲು.
ಬಂದವಳು ಯಾಕೆ ಅಳ್ತಾ ಇದ್ದೀರಿ ಮಕ್ಕಳೇ ಅಂತ 3 ಮಕ್ಕಳನ್ನ ಎತ್ತುಕೊಂಡು 3 ಮಕ್ಕಳನ್ನ, ನೋಡಪ್ಪ ನೀನು ಬ್ರಹ್ಮ, ನಿನ್ನನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ, ನೀನು ಸೃಷ್ಟಿ ಕಾರ್ಯವನ್ನ ಮಾಡೋಕ್ಕೋಸ್ಕರ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಅವನಿಗೊಂದು ಮುದ್ರೆ ಒತ್ತಿದ್ಲು, ಅವನಿಗೊಂದು ಹೆಸರು ಹೇಳಿದ್ಲು. ನೋಡಿ ಮುದ್ರೆ ಹೇಗಿದೆ, ಅದರಿಂದಲೇ ಮಹಾಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಅದೇ ಅರ್ಥ. ಆದ್ರಿಂದ ಅವಳೇನ್ ಮಾಡಿದ್ಲು, ನಿನ್ನನ್ನು ಸೃಷ್ಟಿ ಮಾಡಿರೋಳು ನಾನು, ನೀನು ಈ ಸೃಷ್ಟಿ ಕಾರ್ಯವನ್ನ ಮಾಡಕ್ಕೋಸ್ಕರ ನಿನ್ನ ಸೃಷ್ಟಿ ಮಾಡಿದ್ದೇನೆ, ನನ್ನ ಇಷ್ಟಕ್ಕನುಗುಣವಾಗಿ ನೀನು ಸೃಷ್ಟಿ ಮಾಡು ಅಂದ್ಲು. ನಿನ್ನಗೆ ರಜೋಗುಣ ಅನ್ನೋದು ಹೆಸರು ಅಂದ್ಲು. ಮತ್ತೆ ನಿನ್ನನ್ನ, ಓ ಕಂದ ನೀನು ವಿಷ್ಣು, ನೀನೇನ್ ಮಾಡಬೇಕು, ಇವನೇನೇನು ಸೃಷ್ಟಿ ಮಾಡಿದಾನೆ ಅದನ್ನೆಲ್ಲ ನೀನು ರಕ್ಷಣೆ ಮಾಡಬೇಕು. ಅದೇ ಮುಂದಿನ ನಾಮ ಹೇಗಿದೆ ನೋಡಿ, ಕನೆಕ್ಷನ್ ಅಲ್ಲೇ ಇದೆ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ ಮುಂದೆ ಇದೆ. ಆದ್ರಿಂದ ಅವಳೇನ್ ಮಾಡಿದ್ಲು, ಇವನನ್ನ ಸತ್ವಗುಣದಿಂದ ಪೂರಿತನನ್ನಾಗಿ ಮಾಡಿ, ಸತ್ವಗುಣ ಯಾಕೆ, ಶುದ್ಧ ವಿದ್ಯೆ ಇಲ್ಲ ಅಂದ್ರೆ ರಕ್ಷಣೆ ಆಗಲ್ಲ. ಅಯ್ಯೋ ನನ್ನ ಬುದ್ಧಿಗೆ ಏನ್ ಬಂದಿತ್ತು ಅಂತೇವೆ ಅಂದ್ರೆ ಬುದ್ಧಿ ಮಂಕಾದ್ರೆ ರಕ್ಷಣೆ ಆಗಲ್ಲ. ನಂಗೆ ಹೊಳಿಲೇ ಇಲ್ವೇ ಹೀಗೆ ಮಾಡ್ಬೋದು ಅಂತ ಅನ್ಯಾಯವಾಗಿ ಕಳ್ಕೊಂಡೆ, ಅನ್ಯಾಯವಾಗಿ ಹೋಯ್ತೆ, ಒದ್ದಾಡುವಾಗ ಬುದ್ಧಿಯ ಮಂಕುತನ. ಆದ್ರಿಂದ ರಕ್ಷಣೆ ಬೇಕಂದ್ರೆ ಏನಿರ್ಬೇಕು, ಶುದ್ಧ ಬುದ್ಧಿ ಇರಬೇಕು. ಆದ್ರಿಂದ ಸತ್ವಗುಣದಿಂದ ಕೂಡಿರುವವನನ್ನ ನೀನು ವಿಷ್ಣು ಸ್ವರೂಪ ಅಂತ ಹೇಳಿ ಅವನಿಗೆ ನೀನು ವಿಷ್ಣು, ಅಲ್ಲಿ ಮತ್ತೆ ಸೀಲು ಒತ್ತದ್ಲು, ನೀನು ವಿಷ್ಣು, ನನ್ನಿಂದ ಸೃಷ್ಟಿಯಾಗಿದೆಯೇ, ನೀ ಎಲ್ಲವನ್ನ ರಕ್ಷಿಸು ಅಂದ್ಲು. ಮತ್ತೆ ಇನ್ನೊಂದು ಮಗುನ ಎತ್ಕೊಂಡಿರ್ಲಲ್ಲ, ಆ ಮಗುನ ಇವರಿಬ್ಬರನ್ನ ಕೆಳಕ್ ಕುಕ್ಕದ್ಲು. ಈಗ ಮೂರನೇವನ್ನ ಎತ್ಕೊಂಡಿದ್ಲಲ್ಲ, 3 ಮೊದ್ಲು ಕೂಡ್ಸಿದ್ಲು. ಈಗ 3ನೇವನನ್ನ, ನೋಡಪ್ಪ ನೀನು ರುದ್ರ, ನೀನೇನ್ ಮಾಡ್ಬೇಕು, ಕಾಲ ಮೊದಲಿದೆ, ಆದ್ರಿಂದ ಅದನ್ನ ಮರೆಯೋ ಹಾಗಿಲ್ಲ. ನಾನು ಹೇಳಿದಾಗ ನೀನು ಎಲ್ಲವನ್ನ ಲಯ ಮಾಡಬೇಕು. ಆದ್ರಿಂದ ಎಲ್ಲಿ ತಂದು ಸೇರಿಸ್ಬೇಕು, ಈ ಬುಕ್ಗಳಲ್ಲಿ ಲೈಬ್ರರಿ ಸೀಲ್ ಇದೆಯಲ್ಲ, ಎಲ್ಲ ತಂದು ನನ್ನ ಲೈಬ್ರರಿಗೆ ಹಾಕ್ಬೇಕು, ನನ್ನೊಳಗೆ ಸೇರಿಸ್ಬೇಕು ಅಂತ ಒಂದು ಕೆಲಸ ನೀನು ಕೊಟ್ಟಿದ್ದೀನಿ ಅಂತ ಹೇಳಿ ನಿನ್ನನ್ನ ತಮೋಗುಣ ಪ್ರಧಾನನನ್ನಾಗಿ ಮಾಡಿದ್ದೀನಿ ಅಂತ ಅವನನ್ನ ಮತ್ತೆ ಕೆಳಗಾಕಿ ಹೊರಟೋದ್ಲು ಅಂತ ದೇವಿ ಭಾಗವತದಲ್ಲಿ ಕಥೆ. 1ನೇ ಅಧ್ಯಾಯ ಆರಂಭ ಆಗೋದೇ ಹಾಗೆ ಈ ಸೃಷ್ಟಿ ಸ್ಥಿತಿ ಲಯ ಕೆಲಸ 3, ಜಾಗೃತ್ ಸ್ವಪ್ನ ಸುಷುಪ್ತಿ 3, ಬ್ರಹ್ಮ ವಿಷ್ಣು ಈಶ್ವರ 3, ಹೀಗೆ ಆ ತ್ರಿಪುರ 3 ಪುರಗಳನ್ನ ವ್ಯಾಪಿಸಿಕೊಂಡು ತಾನು ಈ ಎಲ್ಲ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಎಲ್ಲಾ ಕಾಲದಲ್ಲಿ ಆನಂದಮಯಳಾಗಿ ಇರುವ ಕಾರಣ ಅವಳನ್ನ ತ್ರಿಪುರ ಸುಂದರಿ, 9 ಮೀರಿದ ನೆಲೆ ಆ ಸ್ಥಿತಿಯಲ್ಲಿರುವವಳನ್ನ ತ್ರಿಪುರ ಸುಂದರಿ ಎಂಬುದಾಗಿ ಕರೀತಾರೆ. ಆದ್ರಿಂದ ಹೀಗೆ ತಾಯಿ ತುರ್ಯಾ ಆದ್ಮೇಲೆ ಸರ್ವಾವಸ್ಥಾ ವಿವರ್ಜಿತ, ಯಾವ ಒಂದು ಅವಸ್ಥೆಯೂ ಅವಳಲ್ಲಿಲ್ಲ. ಈಗೇನಿದೆ, ಸರ್ವದಾ ಆತ್ಮಾನಂದದ ನೆಲೆಯಲ್ಲಿ ಅವಳು ಈ ಲೋಕದಲ್ಲಿದ್ದಾಗಲೂ, ಬ್ರಹ್ಮ ವಿಷ್ಣು ಈಶ್ವರ ಆಗಿದ್ದಾಗಲೂ ಆನಂದದಲ್ಲೇ ಇದ್ದಾಳೆ. ಬ್ರಹ್ಮ ಸೃಷ್ಟಿ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದೆ ಆನಂದ ಪಡ್ತಾನೆ, ಹಾಗೆ ರಕ್ಷಣೆ ಮಾಡಿದಾಗ ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದೆ ಆನಂದ ಪಡ್ತಾನೆ. ಆ ಆನಂದ ಸ್ವರೂಪದ ಸೀಲ್ ಇದೆಯಲ್ಲ ಅದು ದೇವಿ. ಆ ರೀತಿಯಲ್ಲಿ ಅವಳು ಯಾವಾಗಲೂ ಆನಂದ ಸ್ವರೂಪಿಯಾಗಿದ್ದಾಳೆ. ಅದನ್ನ ಏನಂತಾರೆ, ಪರಿಪೂರ್ಣಾವಸ್ಥೆ. ಅದನ್ನು ಮುಟ್ಟಿದ ಮೇಲೆ, ಈಗ ತುರ್ಯಾನಲ್ಲಿ ಹೇಳಿದ್ವಲ್ಲ, ಒಂದೇ ಒಂದು ಗೆರೆಯಷ್ಟು ಅಂತರ ಇದೆ ಅಂತ, ಆದ್ರೆ ಆ ಗೆರೆ ಅಂತರನು ಕೂಡ ಎಲ್ಲಿಲ್ಲ, ಸರ್ವಾವಸ್ಥಾ ವಿವರ್ಜಿತ ನೆಲೆ ಮುಟ್ಟಿದ ಮೇಲೆ ಇಲ್ಲ, ಆ ಗೆರೆನೂ ಇಲ್ಲ. ಆದ್ರಿಂದ ಅಲ್ಲಿ ಏನಿದೆ, ಪರಿಪೂರ್ಣ ಅವಸ್ಥೆ ಇದೆ. ಅದನ್ನ ಪತಂಜಲಿಗಳು ಯೋಗ ಸೂತ್ರದಲ್ಲಿ ವಿವರಿಸುವಾಗ ಅದಕ್ಕೆ ಹಿಂದಕ್ಕೆ ಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿದ್ದಾರೆ. ಅಲ್ಲೇನಿದೆ, ನಾನು ಸಮಾಧಿ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದೇನೆ ಅನ್ನುವ ಭಾವ ಇದೆ. ಎಲ್ಲಿ, ಸಂಪ್ರಜ್ಞಾತ ಸಮಾಧಿಯಲ್ಲಿ ಒಬ್ಬ ಪ್ರಾಣ ಅಪಾನಗಳನ್ನ ನಿಯಮನ ಮಾಡಿ, ಯಮ ನಿಯಮಾದಿ ಸಾಧನಗಳನ್ನ ಮಾಡಿ, ಧ್ಯಾನಕ್ಕೆ ವಿಷಯ ಇಟ್ಕೊಂಡು ಧ್ಯಾನವನ್ನ ಧಾರಣ ಮಾಡಿ ಅದರೊಳಗೆ ಅವನು ಲೀನ ಆಗಿ ಅವನು ತಾನು ಬೇರೆ ಅಲ್ಲ ಅನ್ನುವ ಸ್ಥಿತಿ ಅನುಭವಿಸಿದ್ದಾನೆ. ಆದರೆ ಮತ್ತೆ ಕೆಳಗೆ ಬರ್ತಾನೆ. ಅಂಥ ಸ್ಥಿತಿಯನ್ನ ಸಂಪ್ರಜ್ಞಾತ ಅಂತ ಕರೀತಾರೆ. ಈಗ ಎಲ್ಲಿ ನಿರ್ವಿಚಾರ ವೈಶಾರದ್ಯೆ, ಯಾವ ಒಂದು ಸುಷುಪ್ತಿ ಅವಸ್ಥೆ ಇದೆಯಲ್ಲ, ಆ ಸುಷುಪ್ತಿ ಅವಸ್ಥೆಯಲ್ಲಿ ನಾವೇನು ಹೇಳಿದ್ವಿ, ಸುಖ ಇದೆ, ದುಃಖ ಇದೆ, ನೋವಿದೆ, ನಲಿವಿದೆ, ನಾನು ಅನ್ನೋದಿದ್ದೀನಿ, ನಂಗೆ ಕಣ್ಣು ಕೈಕಾಲಿದೆ, ಇದೆಯಾ? ಇಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ಏನೂ ಇಲ್ಲ ತಾನೆ, ಅಲ್ಲಿ ವಿಚಾರನೇ ಇಲ್ಲ. ನಾನು ಅಂತಿದ್ರೆ ತಾನೇ ವಿಚಾರ.
ಆದ್ರಿಂದ ನಿರ್ವಿಚಾರ ವೈಶಾರದ್ಯೆ. ವಿಶಾರದ ಅಂದ್ರೆ ತಿಳಿ ಅಂತ. ಶಾರದ ಶರದೃತುವಿಗೆ ಅದಕ್ಕೆ ವಿಶೇಷ ಮಹಿಮೆ. ಶರದೃತುವಲ್ಲಿ ದೇವಿಯನ್ನ ಆರಾಧನೆ ಮಾಡೋದು ಅದಕ್ಕೋಸ್ಕರನೇ. ಶಾರದ ಅಂದ್ರೆ ತಿಳಿ ಅಂತ. ಇದು ಏನು ಕೆಸರಿಲ್ಲ, ಶುದ್ಧ ತಿಳಿ ಶಾರದ. ಶರದೃತು ಶಾರದ. ಅದರಿಂದ ನಿರ್ವಿಚಾರ ವೈಶಾರದ್ಯೆ. ಒಂದೇ ಒಂದು ವಿಚಾರ ಇಲ್ಲ. ನಾನು ನನ್ನದು ಅನ್ನುವ ವಿಚಾರ ಇಲ್ಲ, ಕಷ್ಟ ಸುಖ ಅನ್ನುವ ವಿಚಾರ ಇಲ್ಲ, ಮಾನಾಪಮಾನ ಅನ್ನುವ ವಿಚಾರ ಇಲ್ಲ, ಯಾವ ದ್ವಂದ್ವಗಳ ಹೊಡೆತವೂ ಇಲ್ಲ. ಅಂಥ ಒಂದು ಸ್ಥಿತಿ ನಿರ್ವಿಚಾರ ವೈಶಾರದ್ಯೆ. ಏನಿದೆ? ಅಧ್ಯಾತ್ಮ ಪ್ರಸಾದ. ಆನಂದ ಆನಂದ ಆನಂದ, ಸದಾ ಆನಂದ. ಅದು ಎಂಥ ಆನಂದ? ಅಧ್ಯಾತ್ಮ ಪ್ರಸಾದ. ಆ ದೇವಿಯೊಡನೆ ಒಂದಾದ ಪ್ರಸನ್ನತೆ, ಆನಂದ ಏನಿದೆ, ಆ ಆನಂದ ಏನಿದೆ ಅದನ್ನ ಏನಂತ ಕರೀತಾರೆ? ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಅದನ್ನೇ ದೇವಿಯ ಯಾವ ಸ್ಥಿತಿ ಅಂತ ನಾವು ಹೇಳ್ತಾ ಇದ್ದೇವೆ? ಸರ್ವಾವಸ್ಥಾ ವಿವರ್ಜಿತ. ಆದರೆ ಅಲ್ಲಿ ದೇವಿಯ ಪ್ರಜ್ಞೆ ಇದೆ. ಎಂಥ ಪ್ರಜ್ಞೆ? ಋತಂಭರ ತತ್ರ ಪ್ರಜ್ಞಾ ಅಂತ ಕರೀತಾರೆ. ಇದೆಲ್ಲ ಪತಂಜಲಿಗಳು ಯೋಗ ಸೂತ್ರದಲ್ಲಿ ಹೇಳಿರುವಂಥದ್ದು. ಆ ದೇವಿಯ ಪ್ರಜ್ಞೆ ಎಂಥದ್ದು ಅಂದ್ರೆ ಋತ ಎಂಬುದು ಪ್ರಜ್ಞೆ. ಋತ ಅಂದ್ರೆ ಸತ್ಯದ ಬೀಜ ರೂಪ. ಸತ್ಯ ಅಂದ್ರೆ ಪ್ರಪಂಚವಾಗಿ ವಿಕಾಸಗೊಂಡಿದೆಯಲ್ಲ. ಈಗ ನಾವು ನೋಡಿದ ಮೂರು ಬ್ರಹ್ಮ ವಿಷ್ಣು ಈಶ್ವರ ಜಾಗೃತ ಸ್ವಪ್ನ ಸುಷುಪ್ತಿ ಭೂಹು ಭುವಃ ಸ್ವಹ, ಆ ಮೂರಾಗಿ ಇರುವಂಥದ್ದು ಸತ್ಯ. ಸತ್ಯಕ್ಕೆ ಮೂಲ ಯಾವುದಿದೆ? ದೇವಿಯ ಸ್ವರೂಪ, ಅದು ಋತ. ಆ ಪ್ರಜ್ಞಾ ಸ್ಥಿತಿಯಲ್ಲಿ ದೇವಿ ಇರ್ತಾಳೆ. ಆ ಸ್ಥಿತಿ ಇದೆಯಲ್ಲ, ಅದನ್ನ ಸರ್ವಾವಸ್ಥಾ ವಿವರ್ಜಿತ. ಅಂಥ ಒಂದು ಸ್ಥಿತಿಯಲ್ಲಿ ದೇವಿ ಮಾತ್ರ. ಅಲ್ಲಿ ಇನ್ನೇನಿದೆ? ಏನೂ ಇಲ್ಲ. ಅಲ್ಲಿ ದೇವಿ ಬಿಟ್ಟು ಏನೂ ಇಲ್ಲ. ಆಗ ನಾನು ಎನ್ನುವುದು ಏನಾಗಿರುತ್ತೆ? ದೇವಿನೇ ಆಗಿರುತ್ತೆ. ನಾನು ಎಂಬ ಮುದ್ರೆಯೊಡಗೂಡಿಯಲ್ಲಿ ಇಲ್ಲ, ಮುದ್ರೆನೇ ಇಲ್ಲ. ಯಾಕೆ? ಮುದ್ರೆನೆಲ್ಲ ಅಳಿಸಿ ಹೋಗಿದೆ. ಆದ್ರಿಂದ ಅಲ್ಲಿರೋದು ಕೇವಲ ದೇವಿ 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 ಅಷ್ಟೇ. ಎಲ್ಲಿ ನೋಡಿದ್ರು ದೇವಿ. ಈಗ ನಾವು ಹೇಳಿದ್ವಲ್ಲ, ಅಹಂ ರುದ್ರೇಭಿರ್, ಆ ತರಹ ಯಾರು ನೋಡಿದ್ರು ಅಹಂ. ಆ ಎಲ್ಲವೂ ದೇವಿ 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 ಅನ್ನುವಂಥ ಒಂದು ಸ್ಥಿತಿ. ಅದನ್ನ ಏನಂತ ಕರೀತಾರೆ? ಸರ್ವಾವಸ್ಥಾ ವಿವರ್ಜಿತ ಸ್ಥಿತಿ. ಅದನ್ನೇ ಅಸಂಪ್ರಜ್ಞಾತ ಸಮಾಧಿ, ಅದನ್ನೇ ಋತಂಭರ ಪ್ರಜ್ಞಾ ಇತ್ಯಾದಿ ಹೆಸರಿಂದ ಕರೀತಾರೆ. ಈಗ ಸೃಷ್ಟಿಕರ್ತ್ರಿ ಬ್ರಹ್ಮ ರೂಪ. ಆ ತಾಯಿನೇ. ಯಾವ ತಾಯಿ ಈ ಎಲ್ಲ ಅವಸ್ಥೆಗಳನ್ನು ತುಂಬಿಕೊಂಡು ಎಲ್ಲ ಅವಸ್ಥೆಗೂ ಅತೀತಳಾಗಿದ್ದು, ಅವಳು ನಾನು ತುಂಬ ಆಗಬೇಕು ಅಂತ ಸಂಕಲ್ಪ ಮಾಡಿದಾಗ ಸೃಷ್ಟಿ ಕಾರ್ಯವನ್ನ ಮಾಡುವುದಕ್ಕೆ ಹೊರಟ್ಲು. ಅವಳನ್ನ ಆಗೇನಂತಾರೆ? ಸೃಷ್ಟಿಕರ್ತ್ರಿ ಅಂತ ಕರೀತಾರೆ. ಅವಳನ್ನೇ. ಆದ್ರಿಂದ ಈಗ ಬ್ರಹ್ಮ ಅನ್ನೋನು ಬೇರೆ ಆದ್ನಾ? ಇಲ್ಲ, ಬ್ರಹ್ಮ ರೂಪ. ಯಾರು ಸೃಷ್ಟಿ ಕೆಲಸವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಲೋ ಅವಳೇ ಬ್ರಹ್ಮರೂಪ ಆದಳು. ಆದ್ರಿಂದ ಈಗ ದೇವಿ ಅಲ್ಲದ್ದು ಏನೂ ಇಲ್ಲ. ಸಮುದ್ರದಲ್ಲಿ ಗಂಗೆ ಬಂತು, ಯಮುನೆ ಬಂತು, ಗೋದಾವರಿ ಬಂತು, ನರ್ಮದೆ ಬಂತು. ಹಾಗೆ ಎಲ್ಲ ನದಿಗಳು ಬಂದು ಸೇರ್ಕೊಂಡು ಬಿಡ್ತು ಸಮುದ್ರದಲ್ಲಿ. ಈಗ ಈ ನೀರು ತಗೊಂಡ್ರೆ ನಾನ್ ಗಂಗೆ ಅನ್ನಕ್ ಸಾಧ್ಯನಾ? ನಾನು ಯಮುನೆ ಅನ್ನಕ್ ಸಾಧ್ಯನಾ? ಇಲ್ಲ. ಅಲ್ಲಿರೋದೆಲ್ಲ ಏನು? ಸಮುದ್ರ. ಎಲ್ಲ ಸಮುದ್ರನೇ. ಅಲ್ಲಿ ಗಂಗೆನೂ ಯಮುನೇನು ಗೋದಾವರಿನೂ ನರ್ಮದೇನು ತಪತಿನೂ ತುಂಗಭದ್ರೇನು ಎಲ್ಲರೂ ಒಂದೇ. ಎಲ್ಲರೂ ಏನೋ ಸಮುದ್ರ. ಅಲ್ಲಿ ಬೇರೆ ಬೇರೆ ಇಲ್ಲ. ಆ ರೀತಿಯಲ್ಲಿ ಬ್ರಹ್ಮ ವಿಷ್ಣು ಈಶ್ವರಾದಿಗಳೆಲ್ಲರೂ ಕೂಡ ಒಂದಾಗಿ, ಒಂದು ಅನ್ನೋದಕ್ಕೆ ಈಗ ಮತ್ತೆ ಹೇಗೆ ನೋಡಿ, ವಿಕಾಸಗೊಂಡ್ರು, ಒಂದಾದವರು ವಿಕಾಸಗೊಂಡ್ರು. ಅದರಿಂದ ಯಾವ ತಾಯಿ ಸೃಷ್ಟಿ ಕಾರ್ಯವನ್ನ ಮಾಡಕ್ಕೆ ಹೊರಡ್ತಾಳೋ ಅವಳನ್ನ ಏನಂತಾರೆ? ಸೃಷ್ಟಿಕರ್ತ್ರಿ ಅಂತಾರೆ. ಅವಳಿಗೆ ಏನ್ ಹೆಸರು? ಬ್ರಹ್ಮರೂಪ. ಬ್ರಹ್ಮ ಎನ್ನುವುದಾಗಿ ಅವಳಿಗೆ ಹೆಸರು. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ. ಸೃಷ್ಟಿಯನ್ನ ಎಷ್ಟು ವಿಧವಾಗಿ ಮಾಡ್ತಾಳೆ? ಅದು ಜರಾಯುಜ, ಅಂಡಜ, ಉದ್ಭಿಜ, ಸ್ವೇದಜ ಇವೆಲ್ಲ ನಮಗ್ ಗೊತ್ತಿದೆ. ಹಾಗೆ ವಿಶ್ವಾಂಡ ಬ್ರಹ್ಮಾಂಡವಾಗಿ ವ್ಯಾಪಿಸಿರುವಂಥ ಎಲ್ಲವನ್ನ, ಮತ್ತೆ ಖಗೋಳ ಇದೆಯಲ್ಲ, ಆಕಾಶದಲ್ಲಿರುವಂಥ ಅನೇಕ ನಕ್ಷತ್ರ ಕಾಯಗಳು, ಅಂದ್ರೆ ಕ್ಷೀರಪಥ, ಈ ರೀತಿಯಾಗಿ ಏನೇನಿದೆ ಗ್ರಹಗಳು, ತಾರೆಗಳು, ಆ ಎಲ್ಲವೂ ಕೂಡ ಯಾರಾಗಿದ್ದಾಳೆ? ದೇವಿನೇ ಆಗಿದ್ದಾಳೆ. ಹಾಗೆ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ. ಮುಂದಿನದು ಗೋಪ್ತ್ರಿ
ಗೋವಿಂದ ರೂಪಿಣಿ. ಅದನ್ನ ನಾಳೆ. ಇವತ್ತಿನ ಒಂದು ಸಮನ್ವಯ ಮಾತ್ರ ವಿಜಯದಶಮಿಯ ತಾಯಿಯ ಆ ತ್ರಿಪುರ ಮಹಾತ್ರಿಪುರ ಸುಂದರಿಗೆ ಅನುಗುಣವಾಗಿ ನಮಗೆ ಎಷ್ಟೊಂದು ಕಾಕತಾಳೀಯ ಅನಿಸಿದ್ರು ಕಾಕತಾಳೀಯ ಅಲ್ಲ, ಸಹಜ. ಇವತ್ತಿಗೆ ಸಮನ್ವಯವಾಗುವಂತೆ ಆ ನಾಮಗಳು ಬಂದಿರೋದು ದೇವಿಯ ಕೃಪೆ. ಹಾಗೆ ಆ ದೇವಿಯ ಕೃಪೆ, ಪರಮಾತ್ಮ ಕೃಪೆ ನಿತ್ಯ ನಿರಂತರವಾಗಿ ಎಲ್ಲರ ಮೇಲೆ, ಇಲ್ಲಿರುವ ಸಭೆಯಲ್ಲಿರುವಂಥವರ ಮೇಲೆ ಅಷ್ಟೇ ಅಲ್ಲದೆ ಸಮಸ್ತ ಬ್ರಹ್ಮಾಂಡ ವಿಶ್ವಾಂಡಗಳನ್ನು ವ್ಯಾಪಿಸಿಕೊಂಡು ಇರಲಿ ಎನ್ನುವ ಕಾರಣನೇ ನಾರಾಯಣಿ ಸ್ತುತಿಯಲ್ಲಿ ಅದೇ ಮಾತುಗಳು ಬಂದಿದೆ. ನಾರಾಯಣಿ ಸ್ತುತಿಯನ್ನು ಆರಂಭ ಮಾಡಿಕೊಂಡಿದ್ದೀವಿ. ಆ ದೇವಿ ಎಲ್ಲರನ್ನ ಉದ್ಧರಿಸಲಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ.